ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳನ್ನು ಪುಷ್ಪಗುಚ್ಛದೊಂದಿಗೆ ಮಗದೊಮ್ಮೆ ಸ್ವಾಗತಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರನ್ನು ಪುಷ್ಪದೊಂದಿಗೆ ಸ್ವಾಗತಿಸಬೇಕಾಗಿ ಉಮೇಶ್ ಸರ್ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪವು ಕೇವಲ ಬೆಳಕಿನ ಪ್ರತೀಕವಲ್ಲ, ಅದು ಜ್ಞಾನ, ಸಂಸ್ಕೃತಿ, ಬಲ, ಸೌಹಾರ್ದತೆ ಹಾಗೂ ಸಕಾರಾತ್ಮಕ ಶಕ್ತಿಯ ಪ್ರತೀಕ. ದೀಪಜ್ಯೋತಿಯು ನಮ್ಮೆಲ್ಲರ ಮನಗಳಲ್ಲಿ ಜ್ಞಾನ ಹಾಗೂ ಕಲೆಗಳ ಬೆಳಕನ್ನು ಹರಡುವುದಾಗಿ ನಮ್ಮ ನಂಬಿಕೆ. ಆದ್ದರಿಂದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಹನೀಯರಲ್ಲಿ ದೀಪವನ್ನು ಪ್ರಜ್ವಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಶ್ರೀ ಜಗದೀಶ ಮಲ್ಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಥಮವಾಗಿ ನಮ್ಮ ಕಾರ್ಕಳ ನಮ್ಮ ಇಷ್ಟ ದೇವರು ವೆಂಕಟರಮಣ ದೇವರಿಗೆ ಕೈ ಮುಗಿತಾ, ಹಾಗೆ ನಮ್ಮ ಗ್ರಾಮ ದೇವತೆ ಮಾರಿಯಮ್ಮನಿಗೆ ಕೈ ಮುಗಿತಾ, ಈ NSS ಕಾರ್ಯಕ್ರಮ ಅಂದರೆ ನಾವೆಲ್ಲ ಗಲೀಜು ಮಾಡೋದು, ಮಕ್ಕಳಿಂದ ಕ್ಲೀನ್ ಮಾಡಿಸೋದು. ನಾನು ಪ್ರತಿಯೊಬ್ಬರಿಗೆ ಹೇಳಿಕೊಂಡು ಅಂಗಡಿಗೆ ನಾವು ವ್ಯವಹಾರ ಮಾಡ್ತೇವೆ. ವ್ಯವಹಾರ ಮಾಡುವಾಗ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ತುಂಬಿಸಿ ಕೊಡ್ತೇವೆ. ಆವಾಗ ಅಲುಗಾಡಿಸಿ ಇದು ಒಂದು ಸಾಕಾಗೋದಿಲ್ಲ, ಇನ್ನೊಂದು ಕೊಡಿ ಅಂತ ಹೇಳ್ತಾರೆ. ಆವಾಗ ನಾವು ಹೇಳಿಕೊಟ್ಟು ನೀವು ಪ್ಲಾಸ್ಟಿಕ್ ತಗೊಂಡು ಹೋಗ್ತೀರಿ, ಬಿಸಾಡ್ತೀರಿ, ಮತ್ತು ಶಾಲೆ ಮಕ್ಕಳಿಂದ ಹೆಕ್ಕಿಕೋ ಅಂತ ಕಾರ್ಯಕ್ರಮ ಮಾಡ್ತಾರೆ. ನಾವು ಎಂತಾದರೂ ಮಕ್ಕಳಿಂದೇ ಮಾಡಿಸೋದು, ನಾವು ಯಾವುದು ಗಲೀಜು ಮಾಡೋದಲ್ಲದೆ ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಮ್ಮ ಕ್ರಿಯೇಟಿವ್ ಕಾಲೇಜಿನಿಂದ ಮಕ್ಕಳೆಲ್ಲ ಬಂದು NSS ಕಾರ್ಯಕ್ರಮಕ್ಕೆ ಮಾರ್ಷ್ ಹೇಳಿದಾಗ ನೀವು ಈ ಬೋರ್ಡ್ ಸ್ಕೂಲು ಸುತ್ತಮುತ್ತ ಒಂದು ಮಾಡಿಸೋದಾದರೆ, ಈಗ ಒಂದು ಕಾಂಟ್ರಾಕ್ಟ್ ಕೊಡೋದಾದರೆ ನಮಗೆ ಒಂದು 25-50 ಸಾವಿರ ರೂಪಾಯಿ ಬೇಕಾಗ್ತದೆ. ಅಂಥ ಕೆಲಸವನ್ನು ಮಕ್ಕಳು 1-2 ದಿವಸದಲ್ಲಿ ಮುಗಿಸಿ, ಆ ಮಕ್ಕಳಿಗೆ ಸಹ ಒಂದು ಪ್ರೋತ್ಸಾಹ ಉಂಟು, ಅವರಿಗೆ ಸಹ ಒಂದು ಇಂಟ್ರೆಸ್ಟ್ ಉಂಟು ಇದು ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಈ ಕ್ರಿಯೇಟಿವ್ ಕಾಲಿಂದ ಮಾಡಿದ ಮಕ್ಕಳಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ತಾ ನಿಮಗೆಲ್ಲ ನಮ್ಮ ಆಶೀರ್ವಾದ ಇದೆ. ನೀವು ಚಂದ ಮಾಡಿ ಕಲೀರಿ. ನಾವು ಶಾಲೆಗೆ ಹೋಗೋ NSS ಎಲ್ಲ ಇರಲಿಲ್ಲ. ನಾವು ಕಲಿಯುವಾಗ ಭಾರಿ ಕಷ್ಟದ ದಿವಸ, ಕಾಲಿಗೆ ಮೆಟ್ಟಿಲ್ಲ, ಸ್ಕೂಲ್ ಬ್ಯಾಗ್ ಇಲ್ಲ, ಕೊಡೆ ಇಲ್ಲ. ಅಮೇರಿಕದಿಂದ ಒಂದು ಸಜ್ಜಿಗೆ ಬರ್ತಿತ್ತು, ಅದನ್ನು ನಮಗೆ ಒಂದು ಎಣ್ಣೆ ಹಾಕಿ ಕೊಡೋದು, ಹಾಲಿನ ಉಡಿ. ಈಗಿನ ಮಕ್ಕಳು ಸ್ವರ್ಗದಲ್ಲಿದ್ದೀರಿ ನೀವು. ನಿಮಗೆ ಪ್ರತಿಯೊಂದು ವ್ಯವಸ್ಥೆ ಕ್ರಿಯೇಟಿವ್ ಕಾಲಿಂದ ಬಸ್ ಬರ್ತದೆ, ಕಾಲ್ನಡಿಗೆ ಎಲ್ಲ ಬರ್ತದೆ. ತಂದೆ ತಾಯಿಗಳು ರಿಕ್ಷಾದಲ್ಲಿ ಶೂ ಹಾಕಿ ಟಿಫಿನ್ ಬಾಕ್ಸ್ನಲ್ಲಿ ತಿಂಡಿ ಹಾಕಿ ಎಲ್ಲ ಕಳಿಸಿ ಕೊಡ್ತಾರೆ. ಚೆಂದ ಮಾಡಿ ಕಲೀರಿ, ಒಂದು ಶಾಲೆಗೆ ಹೆಸರು ತನ್ನಿ. ಯಾಕಂದರೆ ಈಗಿನ ಕ್ರಿಯೇಟಿವ್ ಕಾಲೇಜಾಗಲಿ ನಾನು ಪ್ರತಿಯೊಂದು ನೋಡ್ತಾನೆ, ಒಂದು ಮಾಸ್ಟರ್ಗಳು ತಗೊಳ್ಳೋ ಇಂಟ್ರೆಸ್ಟ್ ಉಂಟಲ್ಲ, ಮನೆಯಲ್ಲಿ ನಾವು ತಗೊಳ್ಳಿಕ್ಕಿಲ್ಲ. ಅಷ್ಟು ಮಕ್ಕಳಿಗೆ ಕಲಿಸೋದ್ರಲ್ಲಿ ಅಂದರೆ ನಮ್ಮ ಕಾಲೇಜು ಒಳ್ಳೆಯದಾಗಬೇಕು, ನಮ್ಮ ಕಲಿತವರು ಒಳ್ಳೆಯದಾಗಬೇಕಂತ ಹೇಳಿ ಒಂದು ಇಂಟ್ರೆಸ್ಟ್ನಲ್ಲಿ ಮಾಡ್ತಾಯಿದ್ದಾರೆ. ನೀವೆಲ್ಲ ಒಳ್ಳೆ ಕಲಿತು ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಎಂದು ನಿಮಗೆ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನೋರ್ವ ಅಭ್ಯಾಗತರು ಡಾಕ್ಟರ್ ಸಂದೀಪ್ ಕುಡ್ವಾ ಇವರಲ್ಲಿ ಸಭೆಯನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ.
ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವ ಎಲ್ಲ ಅಧ್ಯಾಪಕ ವೃಂದದವರೇ, ಎನ್ ಎಸ್ ಎಸ್ ಶಿಬಿರಾರ್ಥಿಗಳೇ, ಇವತ್ತಿಗೆ ಸಾಧಾರಣ 3ನೇ ದಿವಸ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಶಿಬಿರದಲ್ಲಿ ಸಾಕಷ್ಟು ವಿಚಾರದಲ್ಲಿ ನಿಮಗೆ ಎಕ್ಸ್ಪೋಜರ್ ಆಗ್ತದೆ. ಖಾಲಿ ಜಗಮಲ್ಲ ಸರ್ ಹೇಳಿದಾಗೆ ಖಾಲಿ ಶ್ರಮದಾನ ಕ್ಲೀನಿಂಗ್ ಮಾತ್ರ ಅಲ್ಲ, ಬೇರೆ ಬೇರೆ ಚಟುವಟಿಕೆ ಬಗ್ಗೆ ನಿಮಗೆ ಪಠ್ಯೇತರ ಸಾಕಷ್ಟು ವಿಚಾರದ ಬಗ್ಗೆ ವಿನಿಮಯ ಆಗ್ತದೆ ಅಂತ ಅಂದ್ಕೊಳ್ತಿದ್ದೇನೆ. ಸೊ ಇದರಿಂದ ಏನು ಉಪಯೋಗ, ನಿಮ್ಮ ಅಕಾಡೆಮಿಕ್ಸ್ ಅನ್ನುವಂಥದ್ದು ನಿರಂತರ ಆಗ್ತಾ ಇರ್ತದೆ. ಅದನ್ನು ಅನ್ಸ್ಟಾಪ್ ಇನ್ಫಿನಿಟಿಯಾಗಿ ಮುಗಿತ ಎಷ್ಟು ಬೇಕಷ್ಟು ಓದುವಂಥದ್ದು. ಆದರೆ ನಿಮ್ಮ ಶಾಲೆ ಮುಗಿಸಿ ನಿಮ್ಮ ಉದ್ಯೋಗಕ್ಕೆ ಹೊರಗೆ ಬರುವಾಗ ಯಾವ ರೀತಿಯಲ್ಲಿ ನಿಮ್ಮ ಗಟ್ಟಿ ನಿರ್ಧಾರದಲ್ಲಿ ಜೀವನವನ್ನು ಎದುರಿಸುವಂಥದ್ದು, ಆ ಒಂದು ಶಕ್ತಿ ಅನ್ನೋದು ಈ NSS ಕ್ಯಾಂಪ್ನಿಂದ ನಿಮಗೆ ಬುನಾದಿ ಆಗುವಂಥದ್ದು ಸಾಧ್ಯತೆ ಖಂಡಿತ ಇದೆ. ನಾನು ಹೇಳಲಿಕ್ಕೆ ಖುಷಿ ಪಡ್ತೇನೆ. ನಾನು ಹೇಳಿದಾಗೆ ನಾನು ಆರೋಗ್ಯ ಇಲಾಖೆಯ ತಾಲೂಕು ಆರೋಗ್ಯಾಧಿಕಾರಿಯ ಒಂದು ನಿಟ್ಟಿನಲ್ಲಿ ಈಗ ಕಾರ್ಯನಿರ್ವಹಿಸ್ತಿದ್ದೇನೆ. ಒಂದು ಆಡಳಿತವಾಗಿ ಮತ್ತು ಒಂದು ಕ್ಲಿನಿಷಿಯನ್ ಆಗಿ, ಅದೇ ರೀತಿ ನಾನ್ ಕ್ಲಿನಿಷಿಯನ್ ಆಗಿ ಒಂದು 3-4 ವಿಧದಲ್ಲಿ ನಾನು ಈಗ ಬ್ಯಾಲೆನ್ಸ್ ಆಗಿ ಕೆಲಸ ನಿರ್ವಹಿಸಿದ್ದೇನೆ. ಸೊ 1-2 ವಿಚಾರ ನಾನು ನಮ್ಮ ಆರೋಗ್ಯದ ಬಗ್ಗೆ ಒಂದು ಸೆಷನ್ ಇದೆಯಾ ಗೊತ್ತಿಲ್ಲ, 1-2 ನಿಮಿಷ ನಾನು ಇದ್ರ ಬಗ್ಗೆ ತಗೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ಸಣ್ಣ ಕ್ವಶನ್ ಕೇಳ್ತೇನೆ. ಈಗ ಅಕ್ಟೋಬರಲ್ಲಿ ಇದ್ದೇವಲ್ವಾ, ಅಕ್ಟೋಬರಲ್ಲಿ ಏನು ವಿಶೇಷ? ಯಾವುದೋ ಒಂದು ದಿನಾಚರಣೆ ಇದೆಯಾ ಏನಾದರೂ? ಹಾಂ, ಗಾಂಧಿ ಜಯಂತಿ. ಹೆಲ್ತಿಗೆ ಸಂಬಂಧಪಟ್ಟದ್ದು ಆಯಿತು, ಆರೋಗ್ಯಕ್ಕೆ ಸಂಬಂಧ ಉಂಟಾ? ಅಕ್ಟೋಬರ್ 10 ಏನಾದರೂ ಉಂಟಾ? ನೆನಪುಂಟಾ? ಯಾರ್ದು ಬರ್ಡೇ ಉಂಟಾ ಅಕ್ಟೋಬರ್ 10ಕ್ಕೆ? ಹಾಂ, ವಿಶ್ವ ಮಾನಸಿಕ ದಿನಾಚರಣೆ. ಹಾಗೆ ದಿನಕ್ಕೆ ಒಂದೊಂದು ಆರೋಗ್ಯ ಸಂಬಂಧ ಬೇರೆ ಬೇರೆ ಇದಕ್ಕೆ ವಿಭಾಗಕ್ಕೆ ಸಂಬಂಧ ಬೇರೆ ಬೇರೆ ದಿನಾಚರಣೆ ಇದೆ. ಕೆಲವೊಂದು ನಾನು ಇಂಪಾರ್ಟೆಂಟ್ ಹೇಳು. ಇದು ಅಕ್ಟೋಬರ್ 10 ವಿಶ್ವ ಮಾನಸಿಕ ದಿನ ಇಂಪಾರ್ಟೆಂಟಾ? ಈಗಿನ ಒಂದು ಕಾಲಘಟ್ಟಕ್ಕೆ ಇಂಪಾರ್ಟೆಂಟಾ? ಬೇಕಾ ಬೇಡವಾ? ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಸ್ವಲ್ಪ ಸ್ಟ್ರೆಸ್ ಮಾಡಬೇಕಾ ಬೇಡವಾ? ನೀವು ಎಲ್ಲ ಖುಷಿಯಾಗಿ ಸಂತೋಷದಿಂದಿದ್ದಾರೆ ಎಲ್ಲರೂ? ಇದ್ದವರೆಲ್ಲ ಕೈ ಎತ್ತಿ ನೋಡುವ. ಸೂಪರ್ ಸೂಪರ್. ಸೊ ಸ್ಟ್ರೆಸ್ ಅಥವಾ ಒತ್ತಡ ಅನ್ನುವಂಥದ್ದು ನಿರಂತರ ಜೀವನದೊಂದು ನಿರಂತರ ಪ್ರಕ್ರಿಯೆ. ಒಂದು ಹುಟ್ಟುವಂಥ ಸಣ್ಣ ಮಗುವಿಂದ ಹಿಡ್ಕೊಂಡು ಸಾಯುವಂಥ ಮನುಷ್ಯನಿಗೆ ಎಲ್ರಿಗೂ ಒಂದು ಹಂತ ಸ್ಟ್ರೆಸ್ ಒತ್ತಡ ಇದ್ದೇ ಇರ್ತದೆ. ಯಾರಿಗೂ ಒತ್ತಡ ಇಲ್ಲದಿರುವಂಥವ್ರು ಹೇಳಿ ನಾವು ಕೈ ಎತ್ತಿ ನೋಡಿ. ಈಗ ಯಾರ್ದು ಕೈ ಎತ್ತೋದಿಲ್ಲ ಅಲ್ವಾ? ಅದನ್ನು ನಿರ್ವಹಣೆ ಮಾಡಿ ಸಂತೋಷ ಆಗಿದ್ದೀರಿ, ಅದನ್ನು ಇದು ಮಾಡಿದ್ದೀರಾ ಅಂತ ಹೇಳ್ತೀರಾ, ಅದು ಬೇಕಿರುವಂಥದ್ದು. ಸ್ಟ್ರೆಸ್ ಅನ್ನುವಂಥ ಒತ್ತಡ ಇಲ್ಲದಿರುವಂಥ ಮನುಷ್ಯ ಇಲ್ಲವೇ ಇಲ್ಲ, ಅದು ಸುಳ್ಳು. ಇಲ್ಲವೇ ಇಲ್ಲ, ನಂಗೆ ಯಾವುದೇ ರೀತಿ ಒತ್ತಡ ಇಲ್ಲ ಹೇಳುವಂಥದ್ದು ತಪ್ಪೆ. ಗೊತ್ತಾಯ್ತಾ? ಸೊ ನಮ್ಮ ಹೆಲ್ತ್ ಅಂದ ತಕ್ಷಣ ಒಂದು 3 ಕಾಂಪೊನೆಂಟ್ ಬರ್ತದೆ. ಟ್ರೈಪಾಡ್ ಥರ 3 ಕಾಂಪೊನೆಂಟ್ ಬರ್ತದೆ. ಯಾವುದೇ ಒಂದು ಕಾಲು ಜಾರಿದರೂ ಸಹ ಬಿದ್ದೋಗ್ತದೆ. ಏನಿದು 3 ಟ್ರೈಪಾಡ್? ಒಂದು ಶಾರೀರಿಕ ಸ್ವಾಸ್ಥ್ಯ, ಮತ್ತು ನೆಕ್ಸ್ಟ್ ಮೆಂಟಲ್ ಹೆಲ್ತ್, ಮತ್ತು ಥರ್ಡ್ ಸೋಷಲ್ ಹೆಲ್ತ್. ಈ 3 ಬೇಕು. ಯಾವುದಾದ್ರೂ ಒಂದು ಕೊಂಡಿ ಈಗ ಟ್ರೈಪಾಡ್ ಇದೆಯಲ್ಲ, ಕ್ಯಾಮರಾ ಹಾಕ್ಕೊಂಡಿದ್ದು 3 ಟ್ರೈಪಾಡ್ ಇದೆ ಅಲ್ಲಿ, ಅದು ಒಂದು ಕಾಲು ಜಾರಿದು ಕೂಡ ಕ್ಯಾಮರಾ ಬೀಳ್ತದೆ ಅಲ್ಲಿ. ಆ 3 ಟ್ರೈಪಾಡ್ಗಳಲ್ಲಿ ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಅದು ಸ್ಟಿಲ್ಲಾಗಿ ಕ್ಯಾಮರಾ ನಿಲ್ತಿರ್ತದೆ. ಸೊ ಹೆಲ್ತ್ ತಕ್ಷಣ ನಾವು ಗಟ್ಟಿಮುಟ್ಟು ಏನು ಕಾಯಿಲೆ ಇಲ್ಲ ಅಂತ ಗಟ್ಟಿಮುಟ್ಟಿದ್ರೆ ಸಾಕಾಗೋದಿಲ್ಲ. ಸಮಾಜದಲ್ಲಿ ಯಾವ ರೀತಿ ಬೆರೀತಾನೆ, ಯಾವ ರೀತಿ ಬೇರೆಯವ್ರ ಜೊತೆಗೆ ನಡವಳಿಕೆ ಮಾಡ್ತಾನೆ, ಮತ್ತು ಯಾವ ಥರ ಅದನ್ನು ಅವನ ಒಂದು ದಿನನಿತ್ಯ ಕಳೀತಾನೆ, ಅದು ಕೂಡ ಇಂಪಾರ್ಟೆಂಟ್. ಆಯಿತಾ? ಸೊ ಈಗಿನ ಒಂದು ಕಾಲಘಟ್ಟಕ್ಕೆ ಮುಂಚೆ ಒಂದು ಪೂರ್ಣಿಮಾ ಮೇಡಮ್ ಎಲ್ಲ ಇದನ್ನು ಪೂರ್ಣಿಮಾ ಮೇಡಮ್ ನನ್ನ ಒಂದು ಟೀಚರ್ ಅಂತ ಹೇಳ್ಬೇಕು. ನಾನು ಒಂದು ಹಂತಕ್ಕೆ ನಾನು ಕೆಳಗಿರ್ತಿದ್ದೆ, ಟೀಚರ್ ಮೇಲೆ ಇರ್ತಿದ್ದೆ. ಈಗ ಒಂದು ಕಾಲಘಟ್ಟಕ್ಕೆ ನಾನು ಮೇಲೆ ಬಂದಿದ್ದೇನೆ, ಟೀಚರ್ ಪೂರ್ಣಿಮಾ ಮೇಡಮ್ ಕೆಳಗೆ ಅಂತ ಬರ್ತದೆ. ಅದು ನನ್ನ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಾಲಘಟ್ಟದಲ್ಲಿ
ಒಂದು 20-25 ವರ್ಷ ಮುಂಚೆ ನಾವೆಲ್ಲ ಹೆಲ್ತಿಗೆ ನಮ್ಮ ಸಾಂಕ್ರಾಮಿಕ ರೋಗದಿಂದ ನಾವು ಹೋರಾಡಲಿಕ್ಕೆಲ್ಲ ಹೋರಾಡ್ತಿದ್ವಿ. ಯಾವುದೆಲ್ಲ ಪೋಲಿಯೋ ಇರ್ಬೋದು, ಒಂದು ಸ್ಮಾಲ್ ಪಾಕ್ಸ್ ಇರ್ಬೋದು, ಪ್ಲೇಗ್ ಇರ್ಬೋದು ಅಲ್ವಾ, ಎಲ್ಲ ಒಂದು ಪ್ರಾಯದವರೆಗೆಲ್ಲ ಇಲ್ಲೊಂದೆಲ್ಲ ಮಚ್ಚೆ ಉಂಟು. ಒಂದು 80ನೇ 70ನೇ ಮತ್ತು ಅರ್ಲಿ 90s ದಶಕದಲ್ಲಿ. ಮತ್ತು ಒಂದು 2000 ಈಚೆ ನಾವು ಒಂದು ಟ್ರಾನ್ಸಿಷನ್ ಸ್ಟೇಜಲ್ಲಿ ಬಂದಿದ್ದೇವೆ, ಗೊತ್ತಾಯ್ತಾ. ಈಗ ಸಾಂಕ್ರಾಮಿಕ ಜೊತೆಗೆ ಅಸಾಂಕ್ರಾಮಿಕ ರೋಗ ಯಾವುದೆಲ್ಲ? ಅಸಾಂಕ್ರಾಮಿಕ ರೋಗ ಯಾವುದು? BP, ಶುಗರ್, ಕ್ಯಾನ್ಸರ್ ಕೇಳಿದ್ದೀರಾ ಅಲ್ವಾ? ಏನು ಒಂದು ಇದರ ಪ್ರಕಾರ 4ರಲ್ಲಿ ಒಬ್ಬರಿಗೆ ಅಸಾಂಕ್ರಾಮಿಕ ರೋಗ ಇದೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 16 to 17% ಶುಗರ್ ಇದ್ದವರು ನಮ್ಮ ದೇಶದಲ್ಲಿ, ಒಂದು 18 to 20% BP ಇದ್ದವರಿದೆ. ಆಲ್ಮೋಸ್ಟ್ 4ರಲ್ಲಿ ಒಬ್ಬರಿಗೆ ಅಸಾಂಕ್ರಾಮಿಕ ಬೇರೆ ಬೇರೆ ರೀತಿಯ ರೋಗಗಳು ಬಂತು. ಸೊ 2030ನೇ ಇಸ್ವಿ ಹೊತ್ತಿಗೆ ನಮ್ಮ ಭಾರತ ದೇಶ ಅನ್ನುವಂಥದ್ದು ಡಯಾಬಿಟಿಸ್ ಅಥವಾ ಸಕ್ಕರೆಯ ಒಂದು ಸಕ್ಕರೆ ಕಾಯಿಲೆ ಒಂದು ರಾಜಧಾನಿ ಆಗುವಂಥದ್ದು ಕೂಡ ಸಂಭವವಿದೆ ಅನ್ನುವಂಥದ್ದು ಕೂಡ ಇದಿದೆ, ಅಂಕಿಅಂಶಕ್ಕೆ ಹೇಳ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಈಗಿನ ಒತ್ತಡ, ಈಗಿನ ಆಹಾರ ಪದ್ಧತಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಅತಿ ಮುಖ್ಯ. ಇಲ್ಲದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್, ಈಗ Gen X ಅಲ್ವಾ, Gen X ಈಗ ನೀವೆಲ್ಲ ಯಾವುದು Gen Z, ಅದು ನೆಕ್ಸ್ಟ್ ಜನ್ರೇಷನ್ ಯಾವುದು? ಆಲ್ಫಾ. ಸೊ Gen X, Gen Z ಪ್ಲಸ್ Gen ಆಲ್ಫಾ ಮತ್ತು ಸೋ ಆನ್. ಸೊ ಎಲ್ಲನೂ ಬೇರೆ ಬೇರೆ ರೀತಿಯ ಹೊಸ ರೀತಿಯ ಒಂದು ಸಮಸ್ಯೆಗೆ ಒಳಪಡುವಂಥದ್ದು ಕಾಡ್ತದೆ. ಸೊ ನನ್ನ ಒಂದು ಸಣ್ಣ ಕಿವಿ ಮಾತು ಏನಂದರೆ, ನಿಮ್ಮ ಒಂದು ಯಾವುದೇ ರೀತಿಯ ಒಂದು ದಿನನಿತ್ಯ ಆ್ಯಕ್ಟಿವಿಟೀಸ್ ಇರ್ಬೋದು, ಮೊದಲು ಒಂದು ನಿಮ್ಮ ಡಯಟ್ ಮೇಲೆ ಕಂಡಿಡಿ. ಯಾಕಂದರೆ ನಾವು ತಿನ್ನುವಂಥದ್ದು ಆಲ್ಮೋಸ್ಟ್ 90% ರಿಫೈನ್ಡ್ ಫುಡ್. ನಮ್ಮ ಡಯಟಲ್ಲಿ ಕೂಡ ಎಲ್ಲ ಬ್ಯಾಲೆನ್ಸ್ ಡಯಟ್ ಅಂತ ಉಂಟು. ನಾನು ಡೀಟೇಲಾಗಿ ಹೇಳಕ್ಕೆ ಹೋಗ್ತಾ ಇಲ್ಲ, ಬ್ಯಾಲೆನ್ಸ್ ಡಯಟ್ ಅಂತ ಉಂಟು. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಅಲ್ವಾ. ಸೊ ಇದೆಲ್ಲ ಅನ್ಬ್ಯಾಲೆನ್ಸ್ಡ್ ಆಗಿ ತಿಂತಾ ಇದ್ದೇವೆ. ಮೋರ್ ದ್ಯಾನ್ ದ್ಯಾಟ್ ನಾವು ಡಯಟಲ್ಲಿ ಫೈಬರ್ಸ್ ಇದು ನಾವು ಸಾಕಷ್ಟು ನಾವು ತಿಂತಾನೆ ಇಲ್ಲ. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಜೀರ್ಣಶಕ್ತಿ ಇರ್ಬೋದು, ಬೇರೆ ರೀತಿಯ ಒಂದು ಕ್ಯಾನ್ಸರ್ ಇರ್ಬೋದು. ಅದೇ ರೀತಿ ಮುಖ್ಯವಾಗಿ ಅಂತಂದರೆ ಇದು ಎಲ್ರಿಗೂ ಗೊತ್ತುಂಟಂದ್ರೆ ಗೊತ್ತಿಲ್ಲ, ನಮ್ಮ ಗಟರ ಅಂದರೆ ಇಂಟೆಸ್ಟೈನ್ಸಲ್ಲಿ ಕೆಲವೊಂದು ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ, ಇದರ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಫೈಬರ್ಸ್ ಅನ್ನುವಂಥದ್ದು ಅತಿ ಮುಖ್ಯ. ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಕ್ಯಾನ್ಸರ್ ಇರ್ಬೋದು, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಇರ್ಬೋದು, ಕೆಲವೊಂದೆಲ್ಲ ಅಂಶ ಗಟರದಲ್ಲಿ ಉತ್ಪತ್ತಿ ಆಗ್ತದೆ. ಇದನ್ನು ಇಂಬ್ಯಾಲೆನ್ಸ್ ಆಗ್ತದೆ. ಅದೇ ರೀತಿ ಡಯಟಲ್ಲಿ ನಮ್ಮ ಬೇರೆ ಬೇರೆ ರೀತಿಯ ಶುಗರ್ ಇರ್ಬೋದು, ಒಬಿಸಿಟಿ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ನಾವು ತೂಕ ಜಾಸ್ತಿ ಅಂದ ತಕ್ಷಣ ಏನು ಮಾಡ್ತಾರೆ ಜನರು? ತೂಕ ಜಾಸ್ತಿ ಆಗಿದೆ, ನಾನು ನಾಳೆಯಿಂದ ಸಪುರ ಆಗಲಿಕ್ಕೆ ಏನು ಮಾಡ್ತೀರಿ? ನಾಳೆಯಿಂದ ಜಿಮ್ಮಿಗ, ವಾಕಿಂಗ, ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ? ಹೌದಲ್ವಾ? ತಪ್ಪು. ಮೋರ್ ದನ್ ದ್ಯಾಟ್ ನಿಮಗೆ ತೂಕ ಕಡಿಮೆ ಮಾಡಲಿಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಇದು ಮಾಡಿದ್ರೆ ನಿಮ್ಮ ಡಯಟಲ್ಲಿ ಚೇಂಜಸ್ ಮಾಡಬೇಕು. 70 to 80% ನಿಮಗೆ ತೂಕ ನಿಯಂತ್ರಣಕ್ಕೆ ಇರ್ಬೋದು. ನಿಮ್ಮ ಹೆಲ್ತಿ ಬಾಡಿ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಮ ಡಯಟ್ ಟೇಕ್ಸ್ ಕೇರ್ ಆಫ್ 70 to 80%. ನೆಕ್ಸ್ಟ್ ಇದೊಂದು 20 to 30% ಇರುವಂಥದ್ದು ನಿಮ್ಮ ಎಕ್ಸಸೈಸ್. ಇದೆರಡು ನಾನು ಕಿವಿ ಮಾತು ಹೇಳ್ತಾ, ನಿಮ್ಮ ಡಯಟ್, ನೆಕ್ಸ್ಟ್ ಎಂತ ಹೇಳಿದೆ? ಡಯಟ್ ಮತ್ತು ಎಕ್ಸಸೈಸ್. ಇದನ್ನು ನಿಮ್ಮ ಜೀವನ ಪದ್ಧತಿಯಲ್ಲಿ ದಿನಚರಿಯಲ್ಲಿ ಅಳವಡಿಸಿ, ಎಷ್ಟೇ ರೀತಿಯ ಒತ್ತಡ ಇರ್ಬೋದು, ಎಷ್ಟೇ ರೀತಿಯ ನಿಮ್ಮ ಎಷ್ಟೇ ಬ್ಯುಸಿ ಇರ್ಬೋದು, ಒಂದು 1/2 hour 20 to 1/2 hour ನಿಮಗೆ ಇದಕ್ಕೆ ಒಂದು ದಯವಿಟ್ಟು ಮೀಸಲಿಡಿ. ಲಾಂಗ್ ರನ್ನಲ್ಲಿ ನಿಮಗಿರ್ಬೋದು, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗಿರ್ಬೋದು, ಎಲ್ರಿಗೂ ಇದೊಂದು ಅಡಿಪಾಯ ಆಗ್ತದೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟೋದಕ್ಕೆ 2 ನಿಮಿಷಕ್ಕೆ ಧನ್ಯವಾದ. ಅಧ್ಯಕ್ಷೀಯ ಭಾಷಣದೊಂದಿಗೆ ನಮ್ಮನ್ನು ಮಾರ್ಗದರ್ಶಿಸಬೇಕಾಗಿ ಶ್ರೀ ಗಣಪತಿ ಭಟ್ KS ಇವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಇವತ್ತಿನ ದೀಪ ಪ್ರಜ್ವಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಜಗದೀಶ್ ಮಲ್ಯ ಸರ್ ಅವರೇ, ಡಾಕ್ಟರ್ ಸಂದೀಪ್ ಕುಡ್ವಾ ಸರ್ ಅವರೇ,
ವೇದಿಕೆಯ ಮುಂಭಾಗದಲ್ಲಿ ಆಸನಾಗಿರತಕ್ಕಂತಹ ಕಾಲೇಜಿನ ಎಲ್ಲ ಉಪನ್ಯಾಸಕೇತರ, ಉಪನ್ಯಾಸಕ ಮತ್ತು ಎಲ್ಲ ಪ್ರೀತಿಯ ಶಿಬಿರಾರ್ಥಿ ವಿದ್ಯಾರ್ಥಿಗಳೇ, ಸಮಾಜದಲ್ಲಿ 2 ವರ್ಗದ ಜನ ಇರ್ತಾರೆ. ಆ 2 ವರ್ಗದ ಜನರಿಗೆ ಸ್ವಲ್ಪ ಹೆದರಬೇಕಾಗತ್ತೆ. ಒಂದು, ಬಂದೂಕನ್ನು ಹಿಡಿದಂಥ ಭಯೋತ್ಪಾದಕರಿಗೆ. ಇನ್ನೊಂದು, ಮೈಕನ್ನು ಹಿಡಿದಂಥ ಮಾತುಗಾರರಿಗೆ ಅಂತ ಹೇಳ್ತಾರೆ. ಆ ಥರ ನೀವು ಅಂದ್ಕೊಳ್ಬೇಡಿ. ಬೆಳಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಮಾತಾಡಿದ್ದೀನಿ. ಈಗೇನು ಮಾತಾಡೋದಿಲ್ಲ, ಯಾಕೆಂದರೆ ಅದನ್ನು ಕೇಳೋಂಥ ಪರಿಸ್ಥಿತಿಯಲ್ಲೂ ಸಹಿತ ಯಾರೂ ಇಲ್ಲ. ಯಾಕೆಂದರೆ ನಿಮ್ಮೆಲ್ಲ ಫ್ರೆಂಡ್ಸ್ ಅವರು ಇನ್ನೇನು ಕಾರ್ಯಕ್ರಮಗಳನ್ನು ಕೊಡಲು ಸಜ್ಜಾಗಿದ್ದೀರಾ. ನೀವೆಲ್ಲರೂ ಸಹಿತ ಅದನ್ನು ನೋಡಲು ಸಹಿತ ಸಜ್ಜಾಗಿದ್ದೀರಾ. ಎಲ್ಲ ವಿಚಾರವನ್ನು, ಸಮಾಜದಲ್ಲಿ ಹೇಗಿರಬೇಕು, ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಸಂದೀಪ್ ಸರ್ ಅವರು ಮಾತಾಡಿದ್ದಾರೆ. ಅವ್ರು ಹೇಳಿರೋಂಥ ವಿಚಾರವನ್ನು ತಾವೆಲ್ಲರೂ ಸಹಿತ ಪರಿಪಾಲಿಸಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಈ ಒಂದು NSS ಕಾರ್ಯಕ್ರಮ ಇನ್ನೂ ಸಹಿತ ಚಂದ ರೀತಿಯಲ್ಲಿ ನಡೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮದ ಸವಿನೆನಪಿಗಾಗಿ ಶಾಲು, ನಮ್ಮ ಸಂಸ್ಥೆಯ ಸ್ಮರಣಿಕೆ ಹಾಗೂ ಕಿರು ಕಾಣಿಕೆಯನ್ನು ನೀಡಿ ಅತಿಥಿಗಳನ್ನು ಗೌರವಿಸಬೇಕಾಗಿ ಶ್ರೀ ಗಣಪತಿ ಭಟ್ KS ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಅಧ್ಯಕ್ಷದ ನುಡಿಗಳಿಂದ ನಮ್ಮನ್ನು ಮಾರ್ಗದರ್ಶಿಸಿದ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಗಣಪತಿ ಭಟ್ KS ಇವರಿಗೆ ಮನದಾಳದ ಧನ್ಯವಾದಗಳು. ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಶ್ರೀ ಜಗದೀಶ ಮಲ್ಯ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಸಂದೀಪ್ ಕುಡ್ವಾ ಇವರಿಗೆ ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ಪೋಷಕರಿಗೆ, ಉಪನ್ಯಾಸಕರಿಗೆ, ಉಪನ್ಯಾಸಕೇತರ ಬಂಧುಗಳಿಗೆ, ಧ್ವನಿವರ್ಧಕದವರಿಗೆ, ಶಿಬಿರಾರ್ಥಿಗಳಿಗೂ ಹಾಗೂ ನೆರೆದಿರುವ ಸರ್ವರಿಗೂ ಧನ್ಯವಾದಗಳು. ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ನಮ್ಮ ಶಿಬಿರಾರ್ಥಿಗಳಿಂದ ಹಾಗೂ ಕ್ರಿಯೇಟಿವ್ ಹವ್ಯಾಸಿ ಕಲಾವಿದರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಎಲ್ಲರೂ ತಾಳ್ಮೆಯಿಂದ ಸಹಕರಿಸಬೇಕಾಗಿ ವಿನಂತಿ. मैं डालूं ताल पे भंगड़ा तू भी गिद्दा पाले, चलेगा रंग जमा दे हमके बने सभी मत वाले। मन कहे कि मैं ले आऊं चांद और तारे सारे, इन हाथों पर मैं चांद रखूं, इस मांग में भर दूं तारे। हेलो हेलो तू फ्लोर पे जब है आई, येलो येलो बड़ी सॉलिड मस्ती छाई। हेलो हेलो तू मुझे ढूंढ लगाई, येलो येलो कंट्रोल करो मेरे भाई। दिल छन छन बोले अमृतसरी चूड़ियां, रात बड़ी है मस्तानी तो दिल भर जानी कर ले गल्ला घूड़ियां। Bum
ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. தலைக்கும் ஏறவில்லை பேர கேட்க தோணவில்லை திக்கு மனமே போட்ட திட்டமா பாலும் தாழும் போட என் பால நீ பேச லைட்டா ஆசை கூட வாசம் வீசும் கத்த தேட ஆழம் கூடிட நீ பேச லைட்டா ஆசை கூட வாசம் வீசும் ಇಂತಹ ಅದ್ಭುತವಾದ ನೃತ್ಯಕ್ಕೆ ರಮ್ಯಾ ಮತ್ತು ತಂಡಕ್ಕೆ ಧನ್ಯವಾದಗಳು. ಸಂಗೀತಕ್ಕೆ ಭಾಷೆ ಬೇಕಾಗಿಲ್ಲ, ಅದು ನೇರವಾಗಿ ಹೃದಯವನ್ನು ತಲುಪುತ್ತದೆ. ಹಾಡು ಕನ್ನಡದಲ್ಲಿರಲಿ, ಹಿಂದಿಯಲ್ಲಿರಲಿ, ಇಂಗ್ಲಿಷ್ನಲ್ಲಿರಲಿ ಭಾವನಾತ್ಮಕವಾದದ್ದೇ. ಒಂದೆಡೆ ಹೃದಯ ಮುಟ್ಟುವ ಹಿಟ್ ಗೀತೆಗಳು, ಮತ್ತೊಂದೆಡೆ ನಮ್ಮನ್ನು ಕುಣಿಸುವ ತಾಳಗಳು. ಇಂತಹ ಒಂದು ವಿಶೇಷ ಹಿಂದಿ ಮೆಲೋಡಿ ರಿಮಿಕ್ಸ್ನೊಂದಿಗೆ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿ ಅನುಷ್ಕಾ. पल चाहत में
जैसे हवाएं सांसों को ऐसे तलाशूं मैं तुमको जैसे कि पैर ज़मीनों को हंसना यारो ना हो मुझे पागल सा ढूंढूं मैं तुझे कल मुझसे मोहब्बत हो ना हो कल मुझसे इजाज़त हो ना हो टूटे दिल के टुकड़े लेकर तेरे घर पे ही रह जाऊंगा मैं फिर भी तुमको चाहूंगा मैं फिर भी तुमको चाहूंगा इस चाहत में मर जाऊंगा मैं फिर भी तुमको चाहूंगा थैंक यू ತಮ್ಮ ಸುಮಧುರ ಕಂಠದಿಂದ ನಮ್ಮನ್ನು ಅದ್ಭುತ ಲೋಕಕ್ಕೆ ಕರೆದೊಯ್ದ ಅನುಷ್ಗಳಿಗೆ ಧನ್ಯವಾದಗಳು. ನಮಗೆಲ್ಲ ಜಾಹೀರಾತುಗಳ ಬಗ್ಗೆ ಗೊತ್ತೇ ಇದೆ. ಸಾಬೂನು ಹಚ್ಚಿದರೆ ಚಂದನವಾಗುತ್ತಂತೆ, ಟೂತ್ಪೇಸ್ಟ್ ಹಾಕಿದರೆ ನಗುವೇ ನಗು ಅಂತಾರೆ. ಆದರೆ ನಮ್ಮ NSS ಶಿಬಿರಾರ್ಥಿಗಳ ಜಾಹೀರಾತುಗಳು ಸ್ವಲ್ಪ ವಿಭಿನ್ನ, ಸ್ವಲ್ಪ ಮ್ಯಾಡ್. ಬನ್ನಿ ಮನದುಂಬಿ ನಗಲು ಸಿದ್ಧರಾಗಿ. ಇದೀಗ ಶಿಬಿರಾರ್ಥಿಗಳಾದ ಚಿರಾಯು ಆ್ಯಂಡ್ ಟೀಮ್ ಮ್ಯಾಡ್ ಆಡ್ ಪ್ರದರ್ಶನ ನಿಮ್ಮ ಮುಂದೆ. Lights, camera, action! Monica, love you, Monica. Monica, love you, Monica. Jinkalaka, Monica. Jinkalaka, Monica. Zig, 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 zig. Here is a multi-purpose international product. Monica product. Zig, 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 zig. Our main sponsors are Channel Yum. And our co-sponsors are Cycle Community. Zig, 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 zig. Macha, first disclaimer kodale. Vulgarity, vulgarity, vulgarity. Vulgarity is your mentality. Immediately, ಯಾವುದೇ vulgarity ಇಲ್ಲ, ಯಾವುದೇ double meaning ಇಲ್ಲ. Zig, 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 zig. Scene 1. One day, Mr. Dimpu was in full tension because he didn't get math solution. So he went to depression. There comes Ashwath sir and GB sir. Hey, where are you going? Sir, full tension. No math solution. So I going to depression. Hey, wait. Take this, achievers mathematics. By seeing this, you can achieve this solution. Yay! Then after the exam, in a famous newspaper, Ninada Patrike, Mr. Dimpu has secured state first rank in KCT exam. Zig, 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 zig. Ayyo newspaper, ayyo news channel, ayyo Ninada Patrike. Ayyo, he became full famous. Take achievers mathematics. By seeing this, you can score good marks in maths. Zig, 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 zig. Scene 2. Once in a Karkala board school, a macha putting pan masala in Chandran Kammata, splitting on the roads and making pollution. Tubuk. Then enters Umesh sir. Damar. Board school mate Karkalandu pollute madbeda. Take Monica pan masala. What is this Monica pan masala? Bunny, nodana. Tubuk, coconut tree. Tubuk, mango tree. Tubuk, nukekai tree. Monica pan masala. Wherever we throw, new tree grow. New bekadre sairi. But maragalannu ಬೆಳೆಸ್ಬಿಟ್ಟು ಸಾಯಿರಿ. Zig, 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 zig. Scene 3. One day, Sharma ji eat full meals. Leg piece, single piece, head piece. Ayo, full gas. Next day, in the meeting, zig, 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 zig.
ಶರ್ಮಾ ಏನಿದು ಹೋ ಲೇ ನಿಂದೇನು ಕರ್ಮ ಲೆಗ್ ಪೀಸ್ ತಿಂದು ಪೀಸ್ ಆಗಿಬಿಟ್ಟಿದ್ಯಲ್ಲೋ. ಶರ್ಮಾಜಿ ಫುಲ್ ಡಿಪ್ರೆಸ್ಡ್, ಡೋಂಟ್ ನೋ ವಾಟ್ ಟು ಡು. ಸಡನ್ಲಿ ಆ ಮುನಿಯಮ್ಮ ಎಂಟರ್ಸ್. ತೆಗಿಯೋ ಏನಾ ಬಾಯ್ನಾ ಡುಗು 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 ಗುಡು 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 ಗುಡು. ನೆಕ್ಸ್ಟ್ ಡೇ ಇನ್ ದಿ ಮೀಟಿಂಗ್, ಏನು ಶರ್ಮಾ ಏನಿದು ಹೂಸು ಪರಿಮಳ ಲೋ ಒನ್ಸ್ ಮೋರ್ ಚಿ ಹೋಗಚ್ಚಿ. ಮೋನಿಕಾ ಗ್ಯಾಸ್ಟ್ರಿಕ್ ಜ್ಯೂಸ್, ಇಟ್ ಗಿವ್ಸ್ ಪರ್ಫ್ಯೂಮ್ ಎಫೆಕ್ಟ್ ವೆನ್ ಯೋರ್ ಸ್ಟಮಕ್ ಈಸ್ ಡಿಫೆಕ್ಟೆಡ್. ಕಾಯಕವೇ ಕೈಲಾಸ, ಹೂಸು ಬಿಟ್ಟರೆ ಉಲ್ಲಾಸ. ಜಿಗ್ 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 ಜಿಗ್. ಸೀನ್ 4. Once a simple Shrivalli, no more single, nobody to mingle, walking in the jungle. Then suddenly tiger enters. Gurro, Figaro, Gurro, Figaro. Ayyo, bachao. Then enters a Pushparaj. तेरी झलक शर्फी श्रीवल्ली बातें करे जो बर्फी. Then he opens a Monica tiger biscuit. Lick suck, aha. Then our tiger becomes cat. Meow. Ayyo, tiger, shoot. Dhamma. Listen our audience, there are only 3,000 tigers in our country, so please don't kill them. Main jukega nahi saala. Thank you. ಮಾನವಾಗಿ ಮರಳುವ ಈ ಹೊತ್ತಿನಲ್ಲಿ ನಾವು ಸ್ಮರಿಸೋದು ಒಂದು ಅದ್ಭುತ ಮುಂಜಾನೆಯ ಕ್ಷಣವನ್ನು. ಹಾಗಾಗಿ ನಮ್ಮ ಶಿಬಿರದ ಶಿಬಿರಾರ್ಥಿ ಸಿದ್ದೇಶ್ ಮುಂಜಾನೆಯ ಮಂಜಲ್ಲಿ ಹಾಡಿನೊಂದಿಗೆ ನಿಮ್ಮ ಮುಂದೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಹೂವಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆ ಒಳಗೆ ನೀ ಇಳಿದು ಚಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ನೀ ಬೆರೆಸು ನೀ ಅರಿಸು ಮನದಾಳದ ಉಲ್ಲಾಸ ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಮಾತಲ್ಲಿ ನನ್ನೆಲ್ಲ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ. 108 ನೋವಲ್ಲೂ ನೀ ಬಂದು ಜೊತೆ ಇದ್ದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ. ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ. ಈಗಲ್ಲಿ ನೀ ಹೋದೆ ಕನಿಕರಿಸಿ ನೀ ಬಾರೆ ಎದೆಗೂಡಿನ ಉಸಿರು ನೀನೇ. ಬಾನಲ್ಲೂ ನೀನೆ ಭೂಮಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ
ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ತಂಪಲ್ಲು ನೀನೆ ಹಸಿರಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಹಸಿರಲ್ಲು ನೀನೆ ಉಸಿರಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ಸಿದ್ದೇಶ್ ಅವರ ಈ ಥ್ಯಾಂಕ್ ಯು ಎವ್ರಿವನ್. ಸಿದ್ದೇಶ್ ಅವರು ಈ ಸುಮಧುರ ಹಾಡಿಗೆ ಒಂದು ಜೋರಾದ ಚಪ್ಪಾಳೆ. ಹರಿಯಲ್ಲಿ ಪದಗಳ ಚಾರ್ಮ್ ಅಂತ ಟಾಪ್ ಟ್ಯೂನ್ಸ್ನ ರಿಮಿಕ್ಸ್ನೊಂದಿಗೆ ನಿಮ್ಮ ಮುಂದೆ ಸಾನ್ವಿ ಹಾಗೂ ತಂಡ. Dum
ರಂಜಿಸಿದ ಸಾನ್ವಿ ಹಾಗೂ ತಂಡಕ್ಕೆ ಜೋರಾದ ಚಪ್ಪಳೆಯೊಂದಿಗೆ ಅಭಿನಂದಿಸೋಣ. ಪದಗಳ ಹೊಳೆಯಲಿ ಹೃದಯದ ನಾದ, ಪದ್ಯದ ಲಯವೇ ಮುದಿಸಲಿ ಹರ್ಷದ ಪಾದ. ಇದೀಗ ನಿಮ್ಮ ಮುಂದೆ ಸುಮಧುರ ಗಾನದೊಂದಿಗೆ ಮಾಣಿಕ್ಯ. ತಮ್ಮ ಹಾಡಿನ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ್ದಕ್ಕಾಗಿ ಮಾಣಿಕ್ಯನವರಿಗೆ ಧನ್ಯವಾದಗಳು. ವಿದ್ಯಾರ್ಥಿ ಜೀವನದ ಸೊಬಗು, NSSನಂಥ ಶಿಬಿರಗಳ ಅವಶ್ಯಕತೆಯನ್ನು ಮನೋಜ್ಞವಾಗಿ ನಮ್ಮೆದುರು ತೆರೆದಿಡಲು ಬರುತ್ತಿದ್ದಾರೆ ಶಿಬಿರಾರ್ಥಿಗಳಾದ ಕೃಷ್ಣ ಮತ್ತು ತಂಡ. मैं किसी का सपना हूँ जो आज बन चुका
ಹಾಜರಿ ತೆಗೆದಿನ ಮಕ್ಕಳೇ. ಚನ್ನಪ್ಪ ಬಂದಿದ್ದೀನಿ ಸರ್. ನಾಗಪ್ಪ ಬಂದಿದ್ದೀನಿ ಸರ್. ಗೋಲ್ಗಪ್ಪ ಬಂದಿದ್ದೀನಿ ಸರ್. ಸಿದ್ದಪ್ಪ ಇಲ್ಲಿದೆ ಸರ್. ಬಿಜಿಲಿಗಪ್ಪ ಬಂದಿದ್ದೀನಿ ಸರ್. ವೇದಪ್ಪ ಬಂದಿದ್ದೀನಿ ಸರ್. ನನ್ನ ಇಬ್ರು ವೇದಪ್ಪ ಆಯ್ತಾ? ಇಬ್ರು ಕರಿಯಪ್ಪ ಸರ್. ಕರಿಯಪ್ಪ ಅಲ್ಲ ಸರ್, ಅದು ಭೀಮಪ್ಪ. ಎರಡು ಒಂದೇ ಬಿಡು, ಸ್ಪೆಲ್ಲಿಂಗ್ ಮಿಸ್ಟೇಕ್. Students, today we are going to learn about biology. What is biology? ನಾನು ಹೇಳ್ತೀನಿ. ಮಚ್ಚ ಬಯಾಲಜಿ ಅಂದ್ರೆ ಏನ್ಲಿ? ಮಚ್ಚ ಬಯಾಲಜಿ ಅಂದ್ರೆ ರಾಸಾಯನಿಕ ಶಾಸ್ತ್ರ. ಬಯಾಲಜಿ ಅಂದ್ರೆ ಅರ್ಥಶಾಸ್ತ್ರ ಅಲ್ಲಿ. ಏನೋ ಕ್ವಶನು? ಬಯಾಲಜಿ ಅಂದ್ರೆ ಏನಂತ? ಬಯಾಲಜಿ ಅಂದ್ರೆ ಜೀವಶಾಸ್ತ್ರ. ಇಷ್ಟರಲ್ಲಿ ನೀನು ಸ್ಟೂಡೆಂಟ್ ಅಲ್ಲ, ನಾನು ಇನ್ನೂ ಕಲಿಸಿಲ್ಲ ಆಯ್ತಾ? In biology we are going to study about photosynthesis. Okay? Hey, ಯಾರದು? ಸರ್ ಬೋರ್ಡ್ ಕಡೆ ಬರಬೇಕಿತ್ತು. ಏಯ್ ಸುಮ್ಕುರ ಹುಸ್ಬರ್ಕ. Photosynthesis means like this talk. Okay? Photosynthesis means increase in supply, decrease in demand, decrease in supply, increase in ಮಕ್ಕಳೇ, ನಾಳೆಯಿಂದ ಪರೀಕ್ಷೆ ಬರ್ತಾ ಇದೆ, ಗೊತ್ತಿದೆಯಲ್ಲ? ವೇದನ್ ನೀನಲ್ಲ ವೇದನ್, ವಾಟ್ ಈಸ್ ಫೋಟೋಸಿಂಥಸಿಸ್? ಅಯ್ಯೋ ಪಾಠಾಯ್ತು ನಿನ್ನ ಜೀವನ ಕೂತು. ಫೋಟೋಸಿಂಥಸಿಸ್ ಆಮೇಲೆ ಹೇಳ್ತೀನಿ. ಸ್ಟಡಿ ಅವರ್ ಇಲ್ಲ ರಾತ್ರಿ ನೋಡ್ಕೊಳ್ಳೋ. ನಾಳೆಯಿಂದ ಎಕ್ಸಾಮ್ ಇದೆ, ಓದ್ಕೊಂಡಿರಲ್ಲ ಮಕ್ಕಳೇ? ಏನಿಲ್ಲ, ಎಕ್ಸಾಮ್ ಈಸಿಯಾಗಿ ಹೋಗುತ್ತೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಫೋಕಸ್ ಮಾಡಿ, ಒಂದು ಸೈಡ್ ಮಾಡಿ ಜೀವಿ ಪ್ರಿಪೇರ್ ಮಾಡಿ. ಜೀವಿ ಎಲ್ಲರೂ ಪಾಸ್ ಆಗಿ ಆಗ್ತೀರಾ? ಪರೀಕ್ಷೆಯ ದಿನ ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆ ಹೇಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ ಇದು ನೋಡಿ ಮಕ್ಕಳೇ, ಎಲ್ಲ ಸಹ ಬಿಸ್ನೆಸ್ ಅಲ್ಲಿ ಪಾಸ್ ಆಗ್ಬೇಕಾಯ್ತಾ? ಇಲ್ಲ ಅಂದ್ರೆ ಶರ್ಟ್ ಬಿಚ್ಚಿ ಹೊಡಿತೀನಿ. ಏನು? ಚೀಟಿ, ಕಾಪಿ, ಮಕ್ಕಳ ಹೆಸರು ಬರೀರು. ಹೋಗ್ಲಿ, ಈ ಸತಿ ಸ್ಟ್ರೇಟ್ ರ್ಯಾಂಕರ್ ಬರ್ತೀರಾ? ಬೇಟಾ ತುಮ್ಸೆ ನಾ ಹೋ ಪಾएगा.
ಹಲೋ ಮಕ್ಕಳೇ, ಇವತ್ತು ನಾವಿಲ್ಲಿ ಸೇರಿದ ಕಾರಣ ಒಂದೇ ಒಂದು ಹೇಳ್ತೀನಿ. ನಿಮಗೆ ಹೃದಯದ ಆರೋಗ್ಯ ಮಿಸ್ಟೇಕ್ ನನ್ನ ಹೃದಯದ ರೋಗದ ಬಗ್ಗೆ ನಿಮಗೂ ಗೊತ್ತಿರ್ಬೋದು. ಹೃದಯ ರೋಗ ಯಾರಿಗೂ ಬರ್ಬೋದು. ಅದನ್ನು ತಡೆಗಟ್ಟಲು CPR ಕಲಿಸ್ಲಿಕ್ಕೆ ಬರ್ತಾರೆ. NSS ಘಟಕದ್ದು ಹೇಳ್ತೀನಿ ಎದಕ್ಕೆ ಗಡಬಡಿ ನಿಮಗೆ ಹೇಳ್ತೀನಲ್ಲ. ಶಾಲೆದವ್ರು ಇದ್ದೀರಾ? NSS ಘಟಕದವ್ರು ಬರ್ತಾರೆ, ನಮಗೆ CPR ಕೊಡೋದನ್ನು ಕಲಿಸ್ತಾರೆ. ಅದನ್ನು NSS ಘಟಕದವರು ಬರ್ತಾರೆ. ಅವ್ರ ಹೆಸರು ಶ್ರೀ ಅಕ್ಷರಿ ಅವರು, ಅಕ್ಷರ ನಾಯಕಿಯವರು. ಅವರು ಅಲ್ಲಿ ನೋಡಿ ಬರ್ತಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕತ್ಲೆ ನೋಡಿ. ಓಹೋ ಬರ್ತಿದ್ದಾರೆ ಸರ್. ಬರ್ತಾರೆ ಸರ್. ಸರ್ ಬೇಗ ಬನ್ನಿ, ಅಲ್ಲಿ ಮಕ್ಕಳಿಗೆ ಲೇಟ್ ಆಗ್ತಾ ಇದೆ ಊಟಕ್ಕೆ. ಓಡಿ ಬನ್ನಿ ಮಕ್ಕಳೇ. ಸಾರಿ ಸರ್. ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಇಂದು ನಾನು ಬಂದಿದ್ದು ಯಾಕಂತ ಗೊತ್ತಾ? ಇಲ್ಲ ಸರ್. ನಾನು ಇಲ್ಲಿ ನಿಮ್ಗೆ ಹೃದಯಾಘಾತದ ಬಗ್ಗೆ ಹೇಳಿಕ್ಕೆ ಬಂದಿದ್ದೆ. ಈ ಕಾಲಘಟ್ಟದಲ್ಲಿ ಹೃದಯಾಘಾತ ನನಗೂ ಆಗಬಹುದು, ನಿಮಗೂ ಆಗಬಹುದು. ಇದು ಸರಳವಾದ ವಿಷಯ. ಇದನ್ನು CPR ಮೂಲಕದಿಂದ ನಾವು ನಿಯಂತ್ರಿಸಬಹುದು. ಇಲ್ಲಿ ಎಷ್ಟರವರೆಗೆ CPR ಬರ್ತದೆ ಸರ್? ನನಗೆ ಬರಲ್ಲ ಸರ್. ನಿನ್ನ ಹೆಸರೇನಪ್ಪ? ಭೀಮಪ್ಪ ಸರ್. ಇವಾಗ ನಾನು CPR ಹೇಗೆ ಮಾಡೋದು ಅಂತ ಭೀಮಪ್ಪ ಮೇಲೆ ತೋರಿಸ್ತೇನೆ. ಮಾಡಿ ಸರ್, ಮಾಡಿ. ನೀನು ಮಲ್ಕೊಳ್ಳಪ್ಪ. ಫಸ್ಟಿಗೆ ಚಾದ್ರ ಬೇಕಾ? ಮಾಡಿ ಫಸ್ಟಿಗೆ ಮಕ್ಕಳೇ ಲಕ್ಷ ಕೊಟ್ಟು ನನ್ನನ್ನು ಬೇಡ, ಅವನನ್ನು ನೋಡಿ. ಹೇಳ್ತೀನಿ ಮಾರ್ಯ. ಸಾರಿ ಸರ್, ಪ್ಲೀಸ್. ನಾನು ಹೇಳ್ತೀನಲ್ಲ. ಎಂತ ಸಿಟ್ ಮಾಡ್ತೀವಿ ನಾವು ಕರಿತಿದ್ವಲ್ಲ. ಸರಿ, ನಿಮಗೆ ಅಟೆನ್ಷನ್ ಸ್ಟೂಡೆಂಟ್ಸ್, ನಮ್ಮ NSS ಕ್ಯಾಂಪಿಗೆ ಅಕ್ಷರಿ ಅವರು ಬಂದಿದ್ದಾರೆ. ಅವ್ರಿಗೆ NSS ಕ್ಯಾಂಪಿಂದ ಸ್ವಾಗತ ಮಾಡುವ. ಲೇಟ್ ಆಯ್ತು, ಸಾರಿ. ಇವಾಗ ಹೃದಯಾಘಾತದ ವ್ಯಕ್ತಿಗೆ ಮೊದಲು ಮಲಗಿಸಬೇಕು ಈ ಥರ. ಅದಾದಮೇಲೆ ಎರಡು ಕೈ ನೇರವಾಗಿ ಇಟ್ಕೊಂಡು ಹೀಗೆ ಇಟ್ಕೊಳ್ಳಿ. ನೋಡಿ, ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಬಲಗೈಯನ್ನು ಹೀಗಿಟ್ಟು ಎಡಗೈಯನ್ನು ಹೀಗೆ ಜೋಡಿಸಿ ನಿಮ್ಮ ಬಡಗೈಯನ್ನು ಈ ಭಾಗದಿಂದ ನಿಮ್ಮ ಹೃದಯದ ಮಧ್ಯಭಾಗ, ಆತನ ಹೃದಯದ ಮಧ್ಯಭಾಗಕ್ಕೆ ಏನಾಯ್ತಪ್ಪ ಕಡಿಯಪ್ಪ, ಮಾಡ್ತೀನಿ. ಈ ಥರ ಇಟ್ಕೊಂಡು 1 ಸೆಕೆಂಡಿಗೆ ಹೇಳ್ರು. 1 ಸೆಕೆಂಡಿಗೆ 2 ಬಾರಿ ಅವನ ಹೃದಯ ಮೇಲೆ ಪುಷ್ ಮಾಡಿ. ಸತ್ತೋಗ್ಬೇಡ ಮಾರ್ಯ. ಎಲ್ರಿಗೂ ತಿಳಿತಾ? ನಮಗೆ CPR ಬಗ್ಗೆ ಹೇಳಿಕೊಟ್ಟಿದ್ದ ಅಕ್ಷರ ಅವರಿಗೆ ಧನ್ಯವಾದಗಳನ್ನು ಕೊಡುವ. ಆಮೇಲೆ ಸರ್ ಕುರ್ಚಿ ಇದೆ, ರೆಸ್ಟ್ ಮಾಡಿ. ಬಂದೆ 5 ನಿಮಿಷ ಬಂದೆ. ಪ್ರೇಮ ಎಂತ ಮಾಡ್ತೀವಿ ನೀನು? ಬನ್ನಿ. ಮಕ್ಕಳೇ, ಪರೀಕ್ಷೆ ಮುಗಿದಿದೆ. ನಾಳೆಯಿಂದ 1 ತಿಂಗಳ ರಜೆ ಇದೆ. ಮೋಜು ಮಾಡಿ ಮನೆಯಲ್ಲಿ. ಬಿಡು.
Ready? Ready? 1, 2, 3, 4. Change over, mama. Okay, mama. Now tune change. अभी बजा आएगा ना भिड़ो. ಆದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್, ದುಡಿಯೋದೇ ನನ್ನ ವೀಕ್ನೆಸ್, ಆದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಸ್ವಲ್ಪ ಇಲ್ಲೇ ಮಲಿಕೆ ಬಿಡುವ. आप अपना टॉयलेट कैसे साफ करती हैं? डिटर्जेंट से। मैडम टॉयलेट के दाग कपड़ों के दागों से अलग होते हैं। आपको चाहिए इंडिया का नंबर 1 टॉयलेट क्लीनर हार्पिक 10 on 10। इसका आप अपना टॉयलेट कैसे साफ करती हैं? डिटर्जेंट से। मैडम टॉयलेट के दाग कपड़ों के दागों से अलग होते हैं। आपको चाहिए इंडिया का नंबर 1 टॉयलेट क्लीनर हार्पिक 10 on 10। इसका गाढ़ा फॉर्मूला मिटाए 10 तरह के दाग और दे आपको परफेक्टली क्लीन टॉयलेट। ಕುದಿಸಬೇಡಿ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಿಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಸೂಪರ್ ಡಿಯರ್ ಹಸ್ಬೆಂಡ್, ತುಂಬಾ ರುಚಿಯಾಗಿ ಮಾಡ್ಬಿಟ್ಟಿದ್ದೀರಾ. ನಾನಲ್ಲ, ನಾವು. ಬ್ರೂ ಇನ್ಸ್ಟೆಂಟ್ ಸಿಗುತ್ತೆ ಒಳ್ಳೆ ಕಾಫಿ ಟೇಸ್ಟ್ ಮಾಡಿ ಅಲ್ಲಿ ಇಲ್ಲಿ.
ಮಚ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಹಣೆ ಬರಹ ಬರೆದನೆ ಆ ಬ್ರಹ್ಮ ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನ್ನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಸುಟ್ಟಿದ ಬಾಳಬೇರು. ನಾನು ಮ್ಯಾಥ್ಸ್ ಟೀಚರ್ ಆಯ್ತಾ. A is equal to 20, B is equal to 30, find x. ಅಲ್ರಿ ಸರ್ ನಾವು ಮ್ಯಾಥ್ಸ್ ಕಲ್ತೇವ್ರಿ ಸಣ್ಣಾಗಿರ್ತಾಯಿದ್ರ 1 + 1 2, 2 + 2 4 ಗೊತ್ತೈತಿ. ನೀವೇನು ABCD ಎಲ್ಲ ಮಿಕ್ಸ್ ಮಾಡಿ ನಮ್ಗೆ ಹುಚ್ಚಿಡ್ಸಾತೀರಿ ಇಲ್ಲಿ. ನೀವು ಹೋಗ್ತೀರಾ ನಾ ಇದಕ್ಕೆ ಹೋಗ್ಲಿ? ಸರ್ ನೀವು ನಾಲ್ಕು ಹೋಗಲ್ರಿ ಸಾಲಿ ಕಲ್ಯಾಕ ಬಂದೆ ನಾ. तेजस्वी लोग हैं हमारे पास, कितने शांत. ಆರನೇ ದಿನ ಎಲ್ಲಿ ಹೋಗ್ತಿರೋದು? ಅದು ಮ್ಯಾಥ್ಸ್ ಸರ್ ಬಂದಿದ್ರು. ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಡಿಫರೆನ್ಸ್ ಮಾಡಿ ಯಾರು ಹೇಳಿದವ್ರಿಗೆ? ಸರ್ ಮೈಕ್ ಇದೆ ನಿಂದ್ರು. ನೀನು ಮ್ಯಾಥ್ಸ್ ಕಲ್ತಿದ್ಯಾ, ಇಂಗ್ಲಿಷ್ ಕಲ್ತಿದ್ಯಾ? ಅವ್ರು ಕೂಡಿ ಕಲಿಸಿದ್ರೆ ನಿಂಗೇನು ಪ್ರಾಬ್ಲಮ್ಮು? ತಿಳ್ಕೋಬೇಕು ನೋಡಿ. ಬರೀ ನೀವು ಬೋರ್ಡ್ ಎಕ್ಸಾಮ್ ಬರ್ತಿದ್ದೀರ, ಬೋರ್ಡ್ ಎಕ್ಸಾಮ್ ಬೋರ್ಡ್ ಮೇಲೆ ಬರ್ಲಿಕ್ಕಿಲ್ಲ. ಗೌರ್ಮೆಂಟ್ದವ್ರು ತಗೋತಾರೆ, ಗೌರ್ಮೆಂಟ್ದವ್ರು ಬಸ್ ಫ್ರೀ ಮಾಡಿರೋ ಗೌರ್ಮೆಂಟ್ ಕರೆಕ್ಟ್ ಅದೇ. ಆದರೆ ನಿಮಗೆ ಬಸ್ ಫ್ರೀ ಮಾಡಲ್ಲ, ಚಿಂತೆ ಮಾಡಬೇಡ ಆಯ್ತಾ. ಮೈಕ್ ಬೇಕಾ? ದುಡ್ಡಿದೆ ಸಂಭಾಳಿಸಿ ವಾಪಸ್ಸು. ಈಗ ದೇವಪ್ಪ ಸರ್ ಬರ್ತಿದ್ದಾರೆ ಕ್ಲಾಸಿಗೆ, ಇಂಗ್ಲೀಷ್ ಕ್ಲಾಸಿಗೆ. ಎಂತೂ ಕಂಪ್ಲೀಟ್ ಬರಬಾರ್ದು. ಹಾಂ ಆರನೇ ದಿನ ಸಿ ಗ್ರಾಮರಲ್ಲಿ ಎಲ್ಲದು ಸಹ ಬರ್ತದೆ ಆಯಿತಾ. ಎಕ್ಸಾಮಿಗೆ ಎಲ್ಲ ಸಹ ಕಲೀಲಿ. ಓಕೆ, ಯಾವುದನ್ನು ಸಹ ಕೋತಿ ನೋಡಿ. ನೀವು ಎಕ್ಸಾಮ್ ಪ್ರಿಪೇರ್ ಆಗಿದ್ದೀರಾ ಗೊತ್ತಿಲ್ಲ, ಫೇಲ್ ಮಾಡ್ಸೋಕೆ ನಾನು ರೆಡಿ ಇದ್ದೀನಿ, ಪಾಸ್ ಆಗೋಕೆ ನೀವೇ ರೆಡಿ ಆಗಿ. ಓಕೆ, ದಿಸ್ ಇಸ್ ಮೈ ಓಪನ್ ಚಾಲೆಂಜ್. ಓಕೆ ಓಕೆ ಓಕೆ. ಇವಾಗ ನಾವು 3 ಜನ ಪರೀಕ್ಷೆ ದಿನ ಅಂತ ಪರೀಕ್ಷೆಯ ತಯಾರಿಗಳು. ಪರೀಕ್ಷೆಯ ಸ್ಟಡಿ ಅವರ್ಗಳು.
ಪರೀಕ್ಷೆಯ ದಿನ. ಶಾಲೆಯ ಕೊನೆಯ ದಿನ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಹಿರಿಯರು ಹೇಳಿದ ಮಾತಿನಂತೆ ವಿದ್ಯಾರ್ಥಿಯ ಜೀವನವೆಂಬುದು ಕೇವಲ ಅಂಕಗಳಿಗೆ, ಮಾರ್ಕ್ಸ್ ಕಾರ್ಡ್ ಮತ್ತು ಸೀಮಿತವಾಗಿರಬಾರದು. ನಾವು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎಂಬಂತೆ ಇಂದಿನ ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸಬೇಕು, ಆನಂದಿಸಬೇಕು ಮತ್ತು ಸ್ಮರಣೀಯವಾಗಿಸಬೇಕು. ಈ ಪ್ರಹಸನದ ಲೇಖಕ ಪ್ರದ್ಯುಮ್ನ, ನಿರ್ದೇಶಕ ಕೃಷ್ಣ. ಧನ್ಯವಾದಗಳು. ನಮ್ಮನ್ನು ಮನದುಂಬಿ ನಗುವಂತೆ ಮಾಡಿದ ಕೃಷ್ಣ ಮತ್ತು ತಂಡದವರಿಗೆ ಒಂದು ಜೋರಾದ ಚಪ್ಪಾಳೆ. ಹಾಡೆಂಬುದು ಭಾವ, ಶಕ್ತಿ, ಉತ್ಸಾಹ, ಮನೋರಂಜನೆಗಳ ಸಂಯೋಜನೆ. ಪ್ರತಿ ನೋಟ, ಪ್ರತಿ ನಾದ, ಪ್ರತಿ ಲಯ ನಮ್ಮ ಮನಸ್ಸಿಗೆ ತಾಜತನವನ್ನು ತುಂಬುತ್ತದೆ. ಹಾಗಾಗಿ ಹಾಡಿನೊಂದಿಗೆ ನಮ್ಮ ಮನಸ್ಸನ್ನು ಮುದಗೊಳಿಸಲು ಬರುತ್ತಿರುವ ಅನಿಕಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ಧಮ್ಧರೆ 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 ಧಮ್ ಧಮ್ ಧಮ್ಧರೆ ಧಮ್ಧರೆ ಧರೆ ಧಮ್ ಧಮ್ ಧಮ್.
ಬೇಕು ಧಮ್ ಧರೆ ಧಮ್ ಧರೆ ಧಮ್ ಧರೆ ಧಮ್ ಧರೆ ಧಮ್ 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 ಧರೆ ಧಮ್ ಧರೆ ಧರೆ ಧಮ್ 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 ಎಲ್ಲ ವರ್ಷ ತಂದ ನೂರು ಹರ್ಷ ಸ್ಥಿರವಾಗಿ ಉಳಿಯಲಿ ಧಮ್ ಧರೆ ಧರೆ ಧಮ್ ಧಮ್ ಧಮ್. ಥ್ಯಾಂಕ್ ಯು. ತಮ್ಮ ಹಾಡಿನ ಮೂಲಕ ನಮಗೆ ಉತ್ಸುಕತೆ ತುಂಬಿದ ಅಣಿಗಳಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ಅದು ಮಹಾಭಾರತ. ಶ್ರೀಕೃಷ್ಣನ ಸುಂದರವಾದ ನೃತ್ಯದೊಂದಿಗೆ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಆದ್ಯ ಮತ್ತು ತಂಡದವರು. வாமா வாமா கம்மன் சிங்கு குயின தேடி வந்தான் கிங்கு டைலா டைலா பிபி டும்மு மாலை மாத்தி போடு ரிங்கு கோல்டன் ஸ்பாரோ என் நெஞ்சில அரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ கப்பல கப்பல கோலு இவ சிங்கல சுத்தின காலு சங்கதி என்னன்னு கேளு இனி இவன் தான் ஆளு கிளி மீனு ஒரு கத்துல சுத்தின நீனு இது நிக்குது லைனு நீ மினுக்குற மூணு கோல்டன் ஸ்பாரோ என் நெஞ்சில அரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ என் பொட்டல முட்டாயே சின்ன ரத்தின கொட்டாயே உன் குங்கும பொட்ட மேல வச்சாயே பாடா என் அம்புலி மச்சானே என்ன அம்புல தச்சானே என்ன கட்டி பிடிச்சு தூங்க வச்சானே ஊரில் கண்டதும் இல்ல யாரும் ஒன்னாட்டம் பாரி வந்ததும் இல்ல இந்த கண்ணாட்டம் ஜோடி கட்டுனதில்ல யாரும் ஒன்னாட்டம் கோடி சந்திர உண்டு நள்ளிரவு விடியும் மட்டும் வந்து மிஞ்சிரனே உன்னை தொட்டு கொஞ்சிரனே என்னை விட்டு விலகி போகிறனே ஒரு கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ஒரு கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற மனதில்லாட்டம் என்னை எட்டி பார்க்கிற மலைச்சு போட்டண்ட ஒரு சொசு பிகரட அரியா வயசுங்க அளவா சைசுங்க அண்ணன் நடந்து வர நாலு மணி ரோட்டில் கடவுள் தினசில அக்கம் போட்டு சீக்கிர சாரா வெள்ளி கொலுசில ஓர கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ஓர கண்ணால என்ன ஓரம் கட்டுற ஜாட காட்டியே ரொம்ப வாட்டி வலிக்கிற ಪವರ್ಫುಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ ಆದ್ಯ ಮತ್ತು ತಂಡದವರಿಗೆ ಒಂದು ಜೋರಾದ ಚಪ್ಪಾಳೆ. ಹೃದಯವನ್ನು ಸ್ಪರ್ಶಿಸಿ ಭಾವನೆಗಳನ್ನು ತುಂಬಿ ಮಧುರತೆಯ ಅನುಭವವನ್ನು ಕೊಡಲು ಹಮ್ ತೇರೆ ಬಿನ ಹಾಡಿನೊಂದಿಗೆ ಬರುತ್ತಿದ್ದಾರೆ ನಮ್ಮ ಶಿಬಿರಾರ್ಥಿನಿಯಾದ ಆರತಿ. तेरे
सभी कोई लम्हा मेरा ना हो तेरे बिना हर सांस पे नाम तेरा क्योंकि तुम भी हो अब तुम भी हो जिंदगी अब तुम भी हो चैन भी मेरा दर्द भी मेरी आशिकी अब तुम भी हो तेरे लिए भी जिया मैं खुद को जो यूं दे दिया है तेरी वफा ने मुझको संभाला सारे गमों को दिल से निकाला तेरे साथ मेरा है नसीब जुड़ा तुझे पाके अधूरा न रहा क्योंकि तुम भी हो अब तुम भी हो जिंदगी अब तुम भी हो चैन भी मेरा दर्द भी मेरी आशिकी अब तुम भी हो क्योंकि तुम भी हो अब तुम भी हो जिंदगी अब तुम भी हो चैन भी मेरा दर्द भी मेरी आशिकी अब तुम भी हो ಥ್ಯಾಂಕ್ ಯು ತಮ್ಮ ಹಾಡಿನಿಂದ ನಮ್ಮನ್ನು ರಂಜಿಸಿದ ಆರತಿ ಅವರಿಗೆ ಧನ್ಯವಾದಗಳು. ನಮ್ಮ ಅಸ್ತಿತ್ವ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಅದು ಮಹಾಭಾರತ. ಶ್ರೀಕೃಷ್ಣನ ಮಾರ್ಗದರ್ಶನ ಅರ್ಜುನನ ಶೌರ್ಯ ಭೀಮನ ಬಾಹುಬಲ ಯುಧಿಷ್ಠಿರನ ಧಾರ್ಮಿಕತೆ ಸಹನೆ ಹೀಗೆ ಹಲವಾರು ವ್ಯಕ್ತಿತ್ವಗಳ ಮಿಶ್ರಣ ಮಹಾಭಾರತ. ಇಂತಹ ಮಹಾಭಾರತದ ಅನಂತ ತತ್ವಗಳನ್ನು ನೃತ್ಯ ರೂಪಕದಲ್ಲಿ ಅನುಭವಿಸೋಣ. ಇದೀಗ ವೇದಿಕೆ ಮೇಲೆ ಸ್ಫೂರ್ತಿ ಮತ್ತು ತಂಡ. के उस खेल में जन्म से जीत चुके थे को राजपाट ध्यान और अभिमान हार चुके थे पंडित। बोलो अब आखिरी दांव खेलोगे? अब दांव पर लगाने के लिए कुछ भी नहीं है हमारे पास। अरे युधिष्ठिर, अभी तो दुनिया की सबसे मूल्यवान वस्तु बची हुई है तुम्हारे पास। पांचाली सुनो वीर दुशासन, एक क्षण भी तुम न गवाओ।
खींचते हुए सभा में लाओ। जरा मुख तो दिखाओ पांचाली, हम भी तो देखे तुम्हारे चेहरे से अहंकार उतरा कि नहीं। झूठे बलशाली का आदेश है मेरा, इसी क्षण तुम चीर हरो पांचाली का। दुनिया छूना चाहे मुझको जैसे उनकी सारे के सारे तेरी छाती के रक्त से अपने बालों को धोऊंगी। कैसा ये धर्म है जिसमें ज्ञानी क्षत्रिय के हाथों का बंधन हुआ। कैसी ये सभा है जिसमें द्रौपदी का स्वाभिमान लज्जित हुआ। जहाँ सब मौत खड़े हैं वहाँ मेरा सखा मेरा कृष्णा आएगा मेरी रक्षा करेगा। सबका बहुत आभार तातश्री। अंतिम बार आपकी आज्ञा मांग रहे हैं। 13 वर्षों बाद जब पांडु पुत्र लौटेंगे तो आदेश नहीं अधिकार मांगने आएंगे। इस सभा ने हमें अधर्म की शक्ति का परिचय दिया है। हम इसी सभा को धर्म के सामर्थ्य का अनुभव करवाएंगे। जाने से पहले मेरा ये प्रण सुन लो सभाजनों। मैं इस दुशासन की छाती को चीरकर इसका लहू पीऊंगा। कुरु सम्राट धृतराष्ट्र के सभी पुत्रों की मृत्यु मेरे हाथों होगी, मेरे हाथों होगी, मेरे हाथों होगी।
धृतराष्ट्र, इस सभा में जिसने हमारे साथ वो प्रपंच देखा, पांचाली के साथ किया गया अपमान देखा, फिर भी मौन रहे, उनका अंत होगा। ಪೌರಾಣಿಕ ಕಥೆಯನ್ನು ಅಮೋಘ ರೀತಿಯಲ್ಲಿ ಪ್ರದರ್ಶಿಸಿದ ಸ್ಫೂರ್ತಿ ಮತ್ತು ತಂಡದವರಿಗೆ ಮತ್ತೊಮ್ಮೆ ಬಾರಿ ಇಂದಿನ ಈ ಸಂಜೆಯಲ್ಲಿ ಅಂತಿಮವಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮ ನಮ್ಮ ಕ್ರಿಯೇಟಿವ್ನ ಹವ್ಯಾಸಿ ಕಲಾವಿದರಿಂದ. ಕ್ರಿಯೇಟಿವ್ ಹವ್ಯಾಸಿ ಕಲಾ ತಂಡದವರಿಂದ ಈಗ ನಿಮ್ಮ ಮುಂದೆ ಪ್ರಹಸನ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಆನಂದಿಸ್ತಾ ಕ್ರಿಯೇಟಿವ್ನ ಹವ್ಯಾಸಿ ಕಲಾವಿದರೀಗ ನಿಮ್ಮ ಮುಂದೆ ವೇದಿಕೆಯಲ್ಲಿ ಪ್ರಾಸನದೊಂದಿಗೆ ಅತಲ ವಿತಲ ಶೂರ ಮರುವೈ ಮಗಧೀರ ಹುಗುರುಡು ನೆಲಗೀರ ಕುಲಶೇಖರ ಸಾರಿ ನಮ್ದು ಕಾನ್ಸೆಪ್ಟ್ ಬೇರೆ. ನಾನು ಅದು ಮಹಾಭಾರತಕ್ಕೆ ಪರಕಾಯ ಪ್ರವೇಶ ಮಾಡಿದ್ದೆ. ಸಾರಿ, ನಾನೇನಂತ ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಗೊತ್ತಾಗಿದ್ದಾನೆ ಗೊತ್ತುಂಟ ಅಂತ ಹೇಳಿದ್ರೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಗೊತ್ತಾಗುತ್ತದೆ. ಗೊತ್ತಾಯ್ತಾ? ನಾನು ಈ ಕಾಲೇಜದ್ದು ಉಪಾಧ್ಯಾಯ, ನನ್ನ ಹೆಸರು ಶಿವಕುಮಾರ್ ಅಂತ. ಎಂತ ಬೇಕಾರಾಗಿ ಈ ಪೇಪರ್ ಇದು ಉಂಟಲ್ಲ, ಬೇಡಪ್ಪ ಬೇಡ ಮಾಡ್ಬೋದು. ಪೇಪರ್ ತಿನ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಮಕ್ಕಳು ಬರ್ತಾರೆ, ಇದೆಂತ ಒಂದು ಚಿಂಗಮ್ ನಾವು ಕಚ್ಕೊಂಡ್ ಮಾಡ್ತೇವಲ್ಲ, ಕಚ್ಚುಂಟು ಬಾಯಿ ಕಚ್ಕೊಂಡ್ ರಸ ತಿಂಗಿ ರಸ ನುಂಗಿ ಬಿಸಾಡ್ಲಿಕ್ಕೆ ಸಲ್ಲ. ಅದು ನಾನು ಜಾಸ್ತಿ ಹೊತ್ತಲ್ಲಿ ಇಟ್ಕೊಳ್ತೇನೆ, ನಾನಪ್ಪ ಬಿಸಾಡಿ ಬಿಡ್ತೇನೆ, ನಂಗೆ ಆಗುದಿಲ್ಲ. ಕೇಳಿ ನಮ್ಮದು ಕಾಲೇಜಲ್ಲಿ ಭಯಂಕರ ಸ್ಟೂಡೆಂಟ್, ಇಂಪ್ರೂವ್ ಸ್ಟೂಡೆಂಟ್ ಅವರೆಲ್ಲಿದ್ದಾರೆ. ನೀವು ನೋಡಿದಿರ? ನೀವು ಕೇಳಿದ್ರೆ ಕ್ವಶನ್ ಪೇಪರ್ ಓದ್ತೇನೆ ನೋಡಿ, ಎಂತೆಂತ ಬರ್ದಿರ ಅಂದ್ರೆ. ಇದು ಯಾರು? ಇದು ಚಿರಾಯು. ನೋಡಿ, ಇವನಿಗೆ ಒಂದು ಕ್ವಶನ್ಗೆ ಹೇಳಿದ್ದೆ ನಾನು ಕನ್ನಡದಲ್ಲಿ, ನರ್ಮದಾ ನದಿ ಎಲ್ಲಿ ಹರಿತದೆ? ಇವನಿದ್ದು ಆನ್ಸರ್ ಎಂತ ಗೊತ್ತುಂಟಾ? ನರ್ಮದಾ ನದಿ ಅದೆಂತ ಹೇಳ್ತಾರಲ್ಲ, ಸಂಕದ್ದು ಅಡಿ, ಅದು ಬ್ರಿಡ್ಜಿದು ಅಡಿಯಲ್ಲಿ ಹರಿತದಂತೆ. ಎಂತ ಇಟ್ಕೊಂಡ್ ಬಂದರ ಮಾರ ನಮ್ಮ ತಲೆ ತಿನ್ಲಿಕ್ಕೆ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಕೃಷ್ಣ. ಎಂತ ಬರ್ದಿದ್ದಾನೆ ಮಾರ ಇವನು. ಇವನಿಗೆ ನಾನು 3 ವಿಧ ಕೇಳಿದ್ದೆ. ಯಾವುದು? ಲಿಂಗದಲ್ಲಿ ಎಷ್ಟು ವಿಧ ಉಂಟು? 3 ಅಲ್ಲ, ಇವನಿಗೆ ಒಂದು ಎಕ್ಸ್ಟ್ರಾ. ಯಾವುದೊಂದು ಪೂಜಲಿಂಗ, ಅದು ಇವನೇ. ನಮ್ಮದು ಹುಡುಗಿಯರದ ಕಮ್ಮಿ ಇಲ್ಲ, ನೀವು ತಲೆ ಬೆಚ್ಚಿ ಮಾಡಬೇಡಿ. ನಂಗೆ ಮಂಡೆ ಬೆಚ್ಚಾಕುಂಟು ಮರ. ಶುಭಕ್ಕೆ ಇದ್ದಾರೆ ಅಲ್ಲಿ, ಒಂದು ಪ್ಯಾಟೆಲ್ ಒಂದು ಚಾಯ್ ಹೇಳಿ ರಪ್ಪ ಬೆಚ್ಚ ನಂಗೆ ಆಗುದಿಲ್ಲ, ತಲೆ ನೋವು ಹಾಕುಂಟು. ಸೃಷ್ಟಿ ಇವಳನ್ನು ಸೃಷ್ಟಿ ಮಾಡಿದವನಿಗೆ ಗೊತ್ತು.
ಹುಡುಗಿಯರ ಕಮ್ಮೇಲಿಲ್ಲ. ಮಳೆಗಾಲದ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ. ಎಂತೆಂತ ಹುಡುಗಿಯರು ಯಪ್ಪ ಶೇ. ಇವಳು ಬರ್ದದೆಂತ ಗೊತ್ತುಂಟಾ, ನಂಗೆ ಮೂಡಿಲ್ಲ. ಎಂತ ಇಲ್ಲಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಂಟಾ ಮಳೆಗಾಲದಲ್ಲಿ? ಮೂಡು ಬಂದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಶೇಕ್. ನಮ್ಮ ಪ್ರಿನ್ಸಿಪಾಲ್ ಎಷ್ಟು ಹೊತ್ತಾರು ಸಹ ಬರಲಿಲ್ಲ ಮಾರೆ. ಗಂಟೆ 8:30 ಇವರಿಗೆ ಕಾಣುವುದೇ ಇಲ್ಲ. ನಮ್ಮ ಪ್ರಿನ್ಸಿಪಾಲ್ ಎಷ್ಟು ನಮ್ಮ ಭಯಂಕರ ಪ್ರಿನ್ಸಿಪಾಲ್ ನಮ್ದು. ನೀವು ಎಂತ ಬೇಕಾದ್ರೆ ಹೇಳಿ, ನಿಮ್ಮದು ಎಂಟ್ರಿ ಮಾತ್ರ ಉಂಟಲ್ಲ ಸೂಪರ್ ಸರ್. ಎಂಟ್ರಿ ಸಾವು ಕಾಲಿಗೆ ಚಿಂಗ ಮಟ್ಟಿದ್ದು ತಿಂದು ಬಿಸಾಡಿದ್ದಾರೆ. ಬಿಡಿ ಬಿಡಿ ಸರ್, ಪರವಾಗಿಲ್ಲ ಎಂತ ಬಿಡುದು? ಬಿಡಿ ಸರ್, ಪರವಾಗಿಲ್ಲ. ಎಂತ ಬಿಡುದು? ಅದು ಬಿಡಿ, ಬಿಟ್ಟದ್ದು ಬಿಡಿ. ಅದು ಬಿಡ್ಲಿಕ್ಕೆ ನಾನು ಬಿಟ್ರು ಅದು ಬಿಡ್ಬೇಕು, ಚಿಂಗಂ ಬಿಡ್ಬೇಕಲ್ಲ. ಅಲ್ಲ ಯಾರು ಅಲ್ಲಿ ಯಾರು ಎಂತ ಎಂತ ಮಾಡಿದ್ದು? ಯಾರು ಪ್ರಿನ್ಸಿಪಲ್ ರಜೆ ಬರುವುದಿಲ್ಲ ಅಂತ? ಪ್ರಿನ್ಸಿಪಲ್ ಸ್ಪೀಕರ್, ಅವರದ್ದು ಸ್ಪೀಕರ್ ಹೋಗಿದೆ ಅಂತ ಯಾರು ಹೇಳಿದ್ದು? ಅಲ್ಲಿ ಬರ್ತಾ ಗೇಟ್ ಅಲ್ಲಿ ಹೆರಾಲ್ಡ್ರು ಹೇಳ್ತಾ ಇದ್ದಾರೆ ನೀವು ಬರುದಿಲ್ಲ ಅಂತ, ನಿಮ್ಮ ಸ್ಪೀಕರ್ ಹೋಗಿದೆ ಅಂತ. ಅಲ್ಲಿ ಒಳಗೆ ಬರ್ತೇನೆ ಉಜ್ವಲ ಮೇಡಮ್ ಎಂತದವರು ರಿಸೆಪ್ಷನ್ ಅಲ್ಲಿ ಅವರು ಕೇಳ್ತಾ ಇದ್ದಾರೆ. ರಿಸೆಪ್ಷನ್ ಅಲ್ಲಿ ಯಾರು ಹೇಳಿದ್ದು? ಉಜ್ವಲ ಮೇಡಮ್, ಪ್ರಜ್ವಲ ಮೇಡಮ್ ಅವರು ಕೂಡ ಹೇಳಿದ್ರು. ನೀನೇ ಅಲ್ಲ, ನಾನು ಎಂತ ಹೇಳಿಲ್ಲ, ನಾನು ಕಾಲಲ್ಲಿ ಕುತ್ಕೊಂಡಿದ್ದು ಮಾತ್ರ ಸರ್. ಸರ್ ನಾನು ಪ್ರಿನ್ಸಿಪಲ್ ಸತ್ಯ ಹೇಳಿದ್ದಾರೆ ಅಲ್ಲಿ ಹೇಳಿದ್ದು ಮಾತ್ರ. ಇಲ್ಲಿ ಬರುವಾಗ ಸ್ಪೀಕರೇ ಹೊಟ್ಟೆ. ಸರ್ ಮತ್ತೆ ಹೇಗೆ ವಿಶೇಷ ಎಲ್ಲ? ಚಾ ಎಲ್ಲ ಕುಡಿತೀರಾ? ಇದಕ್ಕ ಅವರಿಗೂ ಗೊತ್ತಿಲ್ಲ, ನಾನು ರಜೆ ಅಂತ ಅವರಿಗೂ ಹೇಳಿದ್ದೀರಿ ಅಲ್ಲ? ನಾ ಹೇಳಿಲ್ಲ ಸರ್. ಎಂತ ಬೇಕು ಸರ್? ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ? ನನಗೆ ಶುಗರ್ಲೆಸ್. ಶುಗರ್ಲೆಸ್ ಚಾಯ ಸರ್. ಎಂತ ಎಂತ ಮತ್ತೆ ವಿಶೇಷ ಎಲ್ಲ? ಇವತ್ತಿದ್ದು ಎಂತ ಕಾರ್ಯಕ್ರಮ? ಇವತ್ತಿದ್ದು ಭಾರಿ ಒಂದು ಸರ್ ತಲೆ ಬಿಸಿ ಸರ್. ಅವನನ್ನು ಎಷ್ಟು ಸರಿ ಚೇಂಬರ್ಗೆ ಕರೆಯುದು ಸರ್ ನಾವು. ಯಾರು? ಅವನ ಹೆಸರು ಬರ್ಕೊಂಡ್ ಬಂದೇನೆ. ಸಹಿಷ್ಣು ಯಾರು? ಸಹಿಷ್ಣು ಎಲ್ಲಿದೆ? ಬಾರ ಬಾರ. ಓ ಸರ್ ಎಂತ ಸರ್, ಅವನೊಬ್ಬ ತಲೆ ತಿಂತಾನೆ ಸರ್. ಅದಕ್ಕೆ ಅವನ ಅಪ್ಪನನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಬರ್ಲಿ, ಒಳ್ಳೇದಾಯ್ತು. ಒಳ್ಳೇದು. ಅವನಿಗೆ ಗ್ರಾಚಾರ ಬಿಡಿಸ್ಬೇಕು, ಗ್ರಾಚಾರ ಬಿಡಿಸ್ಬೇಕು, ಬಿಡಬಾರ್ದು. ನಕ್ಕೆ ಮಾಡಿ Dame tu cosita, dame tu cosita, ay, 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 tu cosita. May I come in, sir? ನಾನು ಒಳಗಡೆ ಬರಲಾ? ಇನ್ನು ಎಲ್ಲಿಗೆ ಒಳಗಡೆ ಬರುದು? ಒಳಗಡೆ ಬಂದಿದ್ದೀನಿ. ಇನ್ನೇನು ಇದರಲ್ಲಿ ಟೇಬಲ್ ಅಡಿಗೆ ಬರ್ತೀಯಾ? ಬಾಯ್ ಎಂತದ್ದು ಎಂತ ಹೇಳ, ನಿಂದು ಕಂಪ್ಲೇಂಟ್ ಹೇಳ. ಎಂತ ಮಾಡಿದಿ? ನಂದೆಂತೆಲ್ಲ ಸರ್ ಕಂಪ್ಲೇಂಟ್, ನಂದೆಂತ ಇಲ್ಲ. ಹೇಳಿ ಸರ್, ಅಪ್ಪನನ್ನು ಬರ್ಲಿಕ್ಕೆ ಹೇಳಿ. ಅಪ್ಪನನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೇಳಿದೆ. ಅದು ಸುಮ್ಮನೆ ಹೇಳಿದವರು, ಬರ್ಲಿಕ್ಕೆ ಹೇಳಿದ್ದಾರೆ. ನಾನು ಕರ್ದಿದ್ದೀನಿ. ಯಾವಾಗ? ನಾನು ಬರ್ತಾರೆ ಅವರು. ಯಾವಾಗ ಬರ್ತಾರೆ? ಈಗ ಬರ್ಲಿಕ್ಕೆ ಹೇಳು. ಆಯ್ತು, ಕರಿತೀನಿ. ಕರಿಯ ಅಪ್ಪನನ್ನು ಕರಿಯ. ಅಪ್ಪ ಬನ್ನಿ ಬನ್ನಿ ಬನ್ನಿ. ಮೀಟಿಂಗಿಗೆ ಕರೆದದ ಅಥವಾ ಯಕ್ಷಗಾನಕ್ಕೆ ಕರೆದದ ಮಾರೆ? ಅಲ್ಲ ಅವ ಹಾಕ್ಲಿಕ್ಕೆ ಒಳ್ಳೆ ಆಯ್ತು, ಅವ ಹಾಕಿದ. ಚಡ್ಡಿಯಲ್ಲಿ ಬಂದದ್ದು. ಓ, ಈಗ ಚಡ್ಡಿಯಲ್ಲಿ ಬರ್ಲಿಕ್ಕಿಲ್ವಾ ಸರ್? ಒಂದು 5 ನಿಮಿಷ ಸರ್. ರಪ್ಪ ಚಡ್ಡಿ ತೆಗೆದು ಚಡ್ಡಿಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಇವ ನಂಗೆ ಹೇಳಲಿಲ್ಲ, ನಂಗೆ ಹೇಳಿಕ್ಕಾಗಲಿಲ್ಲ. ಬನ್ನಿ ಬನ್ನಿ. ಎಂತದ ನೋಡಿ ಅಪ್ಪ, ಸರಿ ಕೇಳಿ. ಅವ್ರು ನಮ್ಮ ಪ್ರಿನ್ಸ್. ಎಂತ? ನಮ್ಮ ಪ್ರಿನ್ಸ್. ಓ, ಪ್ರಿನ್ಸಿಯಾ? ಮದ್ರಿ ಕಾಯ್ಸಲ್ಲ ಅಲ್ಲಿ ಮರ ಬಿದ್ದಿದೆ ಮಣ್ಣಿಗೆ, ಜೆಸಿಬಿ ಹೋಗಿ ಅಪ್ಪ ಇಲ್ಲಿ ಬನ್ನಿ. ಪ್ರಿನ್ಸ್ ಅಲ್ಲ, ಪ್ರಿನ್ಸಿಪಾಲ್. ಓ, ಪ್ರಿನ್ಸಿಪಾಲ? ನಾನ್ ನಮ್ಮ ಪಕ್ಕದ ಮನೆ ವಿನ್ಸಿ ಅಂತ ಅನ್ಕೊಂಡು. ಮಾತಾಡಿ ಮಾತಾಡಿ. ಸರ್ ನಮಸ್ತೆ ಸರ್. ಸರ್ ಬರ್ಲಿಕ್ಕೆ ಹೇಳಿದ್ರಲ್ಲ ಸರ್? ಬರ್ಲಿಕ್ಕೆ ಎಂತ ವಿಷಯ ಸರ್?
ನಿಮ್ಮ ನಮ್ಮ ಕಾಲೇಜಿನ ಹೆಸರನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಹೌದಾ ಸರ್? ಹೌದಾ? ಆಯ್ತು ಆಯ್ತು ಕೆಲಸ ಮಾಡುವ ಸರ್, ಹೆಸರು ಚೇಂಜ್ ಮಾಡುವ ಸರ್. ಕಾಲೇಜಿನ ಹೆಸರು ಇವನಿಗೆ ಇಡುವ, ಇವನ ಹೆಸರು ಕಾಲೇಜಿಗೆ ಇಡುವ, ಆಗ್ತದಲ್ಲ ಸರ್? ನಿಮಗೆ ಮಂಡೆ ಸರಿ ಉಂಟು? ಆಗ್ತದಲ್ಲ? ಎಂತ ಆಗ್ತದೆ? ಒಂದು ಚೇಂಜ್ ಮಾಡ್ಬೋದಿತ್ತ ಅಂತ ಆಗ್ತದೆ ಶಿವಕುಮಾರ್ ಸರ್. ಅಲ್ಲ ಸರ್, ಮೀಟಿಂಗ್ ಎಲ್ಲ ಎಂತ ಆಗ್ಲಿಕ್ಕೆ ಅಲ್ಲ, ನನಗೆ ಮೀಟಿಂಗ್ ಎಲ್ಲ ಇತ್ತು, ಎಂತಕ್ಕೆ ಕರೆದ್ರು ಸರ್? ನಿಮ್ಮ ಮಗಂದು ಎಲ್ಲ ಗಲಾಟೆ ಕೇಳ್ತೀರಾ ನೀವು? ಗಲಾಟೆ? ಹೌದಾನ? ನಿಮ್ಗೆ ಅಷ್ಟು ಪೀಸು ಕೊಟ್ಟು ನಾನು ಕಲಿಸಿದಂತಕ್ಕೆ ಗಲಾಟೆ ಇಲ್ಲಪ್ಪ, ಇಲ್ಲಿ ಹೇಳ್ತೀನಿ ಕೇಳಿ, ನಾನು ಗಲಾಟೆ ಮಾಡ್ಲಿಲ್ಲ. ನನ್ನ ಮರೆಗೆ ಇರಿಬೇಡ ಮಾರೆ ಸ್ವಲ್ಪ. ಇಲ್ಲ, ಮೊನ್ನೆ ನಾನಲ್ಲಿ ಕೂತಿದ್ದೆ, ಗ್ರೌಂಡ್ ಅಲ್ಲಿ ಒಬ್ಬನೇ ಕೂತಿದ್ದೆ, ಪ್ರಿನ್ಸಿಪಾಲ್ ಕರೆದ್ರು ನನ್ನನ್ನು, ಬಾ ಬಾ ಅಂತೇಳಿ. ಅವಾಗ ಎಂತ ಕೇಳ್ತೇನೆ, ಎಲ್ರು ಒಂದೊಂದು ಕೆಲಸ ಮಾಡ್ತಾರೆ, ನೀನ್ ಎಂತಾದ್ರಲ್ಲಿ ಚಂದದ ಕೆಲಸ ಮಾಡ ಅಂತ ಹೇಳಿದ್ರು. ಎಲ್ರು ಮಾಡಿದ್ದನ್ನು ನಾನ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲದ್ರೆ ನೀನು ಮಾಡುಸ ಇಲ್ಲ. ಅದಕ್ಕೆ ನಾನು ಗಲಾಟೆ ಮಾಡಿದೆ ಅಷ್ಟೇ. ಅಂತಲ್ಲ ಸರ್? ಅಷ್ಟೇ ಅಂತಲ್ಲ, ನಾನು ಎಲ್ಲ ಮಕ್ಕಳು ಕಾಲೇಜ್ ಡೇಗೆ ಏನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ನೀನು ಮಾಡು ಅಂತ ಹೇಳಿದ್ದು. ಇವ ಎಂತ ಮಾಡಿದೆ, ಅಲ್ಲಿ ಹೋಗಿ ಗಲಾಟೆ ಮಾಡಿ ಪೆಟ್ಟು ಹೊಡೆದಿದ್ದಾನೆ ನಮ್ಮ ಮಕ್ಕಳಿಗೆಲ್ಲ. ಹೌದಾನ? ಇನ್ನೊಂದು ಅರ್ಥ ಮಾಡ್ಲಿಕ್ಕೂ ಸಹ ಆಗುದಿಲ್ಲ ಮಾರೆ. ಅಷ್ಟೇ ಅಲ್ಲ, ಇನ್ನೂ ಉಂಟು. ಹೊರಗೆ ಅಂತೆ ನಾನು ಅದು ಕಳಿಸಿದಾನ ಮಾರ ತಂದಿದ್ಯಾ? ಅಲ್ಲ, ಹೇಳ್ತೀನಿ ಕೇಳಿ, ನಾನು ಆಟ ಆಡ್ಲಿಕ್ಕೆ ಬಿಟ್ರ ನಮ್ಮೆಲ್ಲ ಕಾಮರ್ಸ್ ಮಕ್ಳಿದಾರಲ್ಲ, ಹೌದು, ಎಲ್ಲ ವಿಕೆಟ್ ಬಾಲ್ ಎಲ್ಲ ಎತ್ಕೊಂಡು ಹೋದ್ರು. ಎಲ್ಲ ತಕೊಂಡು ಹೋದ್ರ? ನಾವು 4 ಮಂದಿ ಇದ್ವಿ. ಅವರೆಲ್ಲ ತಕೊಂಡು ಹೋಗ್ತಾರೆ. ಗಾಡ್ರೇಜ್ ಅಲ್ಲಿ 2 ಸ್ವೀಟ್ ಕಾರ್ಡ್ ಇತ್ತು, 2 ಪ್ಯಾಕ್ ಇತ್ತು. ನಾನು 1 ಪ್ಯಾಕ್ ಮೆಲ್ಲ ತೆಗ್ದೆ, ಯಾರಿಗ ಗೊತ್ತಾಗದಾಗೆ ಇಲ್ಲಿ ತಂದು, ಒಂದು ಹೊರಗೆ ಒಂದು ಒಳಗೆ, ಒಂದು ಹೊರಗೆ ಒಂದು ಒಳಗೆ, 500 ಬಂತು ನಂಗೆ. ಸಂಜೆ ನಂಗೆ ಸ್ವಲ್ಪ ಕಳಿಸಿಕೊಡಿ. ಪುನಃ ಅಷ್ಟಲ್ಲ, 500 ಪ್ಲಸ್ 500, ಪುನಃ ಒಳಗೆ ಹೊರಗೆ, ಒಳಗೆ ಹೊರಗೆ ಒಳಗೆ, ಅವಾಗ ಪುನಃ 500 ಬಂತು. ಈಗ ತಂದಿದ್ಯಾ? ಇಲ್ಲ, ತೆಗ್ದಿಟ್ಟಿದ್ದೇನೆ. ಒಂದು ಆಟ ಆಡುವನ? ಒಂದು ಆಟೋಣ? ಕೇಳಿ ಕೇಳಿ ಸರ್, ಒಂದು ಸ್ವಲ್ಪ ಹಾಗೆ ಸರ್. ಎಂತ ಹಾಗೆ? ನಿಮ್ಮ ಮಗ ಮೊನ್ನೆ ಕಳ್ಳು ಕುಡಿದು ಬಂದಿದ್ದಾನೆ, ಗೊತ್ತಾ ನಿಮಗೆ? ಓ ದೇವ, ಕಳ್ಳು? ಇಲ್ಲ ಇಲ್ಲ, ಅದು ಆ ವಿಚಾರ ಅಲ್ಲ. ನಿನ್ನೆಲ್ಲ ಮೊನ್ನೆ ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿ ತಾತ ಹುಟ್ಟಿದ ದಿನ. ಎಲ್ಲ ಬಾರು ಬಂದು ಎಂತ ಮಾಡುದು? ಅದಕ್ಕೆ ನೀನು ಕಳ್ಳು ಕುಡ್ದದ? ಲಾಸ್ಟ್ಗೆ ಬೆಳ್ಮಾನಿಗೆ ಹೋಗಿ 2 ಎಂತಕ್ಕೆ ಮಾರೆ, ನಾನು ನಿಂಗೆ ಅಷ್ಟು ಕಷ್ಟಪಟ್ಟು ನಿಂಗೆ ಅಷ್ಟು ಲಕ್ಷ ಲಕ್ಷ ಕೊಟ್ಟು ಎಂತಕ್ಕೆ ನಾನು ನಿನ್ನ ಶಾಲೆಗೆ ಹಾಕುದು, ಕಾಲೇಜಿಗೆ ಹಾಕುದು? ಒಂದ್ ನಿಮಿಷ ಕೇಳಿ, ಕಳ್ಳು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತೇಳಿ ಅಂಗಡಿಯಲ್ಲಿ ಹಾಕಿದ್ದಾರೆ, ಅದಕ್ಕೆ ಕುಡ್ದದ ಅಷ್ಟೇ. ಹೌದಾ? ಅಷ್ಟೇ ಸರ್, ಅದು ಕುಡಿದ್ರೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗ್ತದೆ. ಮತ್ತೆ ಉಂಟು, ನಮ್ದು ಇಂಗ್ಲಿಷ್ ಟೀಚರ್ ಬರ್ಲಿ, ಮಾಡ್ತೇನೆ. ಮೇಡಮ್ ಅನ್ನು ಕರಿ. ಸುದೀಕ್ಷಾ ಮೇಡಮ್, ಸುದೀಕ್ಷಾ ಮೇಡಮ್. ನೀವೇ ಈ ತರ ಮರಳಿಗೆ ಹತ್ತಿದ್ರೆ ನಿಮ್ಮ ಮಗ ಮತ್ತೆ ಎಂತ ಮಾಡ್ತೀವಿ? ಸ್ವಲ್ಪ ಸರ್, ನಂದು ಒಂದು ಗಾಳಿ. Get off, you idiot, scoundrel! Sir, he is the one student who irritates me the most, sir. Shut up! Sir, you know what he did, sir? Sir, you know what he did, sir? ಏಳ ಮೇಲೆ ಏಳ ಏಳ. ನಂಗೆ ಸ್ವಲ್ಪ ಅರ್ಥ ಆಗುದಿಲ್ಲ ಸರ್ ಇಂಗ್ಲಿಷ್, ನಾನು ಕನ್ನಡದಲ್ಲಿ ಓದಿಲ್ಲ. ನಿಮ್ಮನ್ನು ಹೊಗಳಿದ್ದವರು ಹೊಗಳಿದ್ದ. ಎಂತ ಆಯ್ತು? ಸರ್, ಅವ ನಂಗೆ ಲೆಟರ್ ಬರ್ದಿದ್ದು ಸರ್, ಲವ್ ಲೆಟರ್ ಬರ್ದಿದ್ದು ಸರ್, ಅದು ಕನ್ನಡದಲ್ಲಿ ಸರ್. ನನಗೆ ಮತ್ತೆ ಅಮ್ಮನಿಗೆ ಒಂದು ದಿವಸ ಸಹ ಲೆಟರ್ ಬರಲಿಲ್ಲ. ಒಂದು ಮೋಕೆ ಅದು ಹೇಳಿದಾನ? ನಾನು ಅವರಿಗೆ ಬರ್ದದ ಅಲ್ಲಪ್ಪ, ನಾನು ಅವರಿಗೆ ಬರೀಲಿಲ್ಲ. ಅವರಿಗೆ ಯಾರು ಬರೀತಾರೆ? ನಾನು ಅವರಿಗೆ ಬರೀಲಿಲ್ಲ, ಅದು ಯಾರಿಗೋ ಬರ್ದದ್ದು ಅವರಿಗೆ ಸಿಕ್ಕಿದ್ದು ಅಷ್ಟೇ. ಅವ್ರು ಕದ್ದದ್ದು ಲೆಟರ್ ಅನ್ನು ಬೇರೆಯವರಿಗೆ. ನೀನು ಅವರಿಗೆ ಬರ್ತದಲ್ವ? ಅವರಿಗಲ್ಲ, ಅವರಿಗ ಕೆಲಸ ಅಲ್ಲ ಅಂತಲ್ಲ ಮೇಡಮ್. ಓದಿ ಮೇಡಮ್, ಓದಿ. ನಾವು ಓದ್ತೀನಿ ಸರ್ ಲೆಟರ್ನ, ಕೇಳಿ ಸರ್ ಕೇಳಿ. ಸಹಿಷ್ಣು ನಿಮ್ಗೆ ಇದೆ. ನನ್ನ ಪ್ರೀತಿಯ ಜ್ಯೋತಿ, ನನ್ನ ಪ್ರೀತಿಯ ಜ್ಯೋತಿ, ನೀನು ಅಂದರೆ ನನಗೆ ತುಂಬಾ 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 ಪ್ರೀತಿ. ಬ್ರಾಕೆಟ್ ನಲ್ಲಿ ಹಾರ್ಟ್.
2 ಜಡೆ ಕಟ್ಟಿದ್ರೆ ಚಂದ. ಅದು 2 ಬುಚ್ಚೆ ಸಡೆ ಮಾರಿ. 2 ಜಡೆ. ನಾನು ಎಲ್ಲಿ ಹೋದ್ರು ನೀನೇ ಕಾಣುತ್ತಿ. ಕನಸಲ್ಲೂ ನೀನೆ, ಕನಸಲ್ಲೂ ನೀನೆ. ಬ್ರಾಕೆಟ್ ನಲ್ಲಿ ಹಾರ್ಟ್. ಸರ್ ಡಾಟ್ ಎಂತ ಇಲ್ವಾ? ಅದು ನೀವು ಇಟ್ಕೊಳ್ಳಿ ಸರ್. ಸರ್ ಇನ್ನೂ ಇದೆ ಸರ್, ಕೇಳಿ. ನಾನು ದಿನ ಮೆಸ್ಸಲ್ಲಿ ಚಾ ಕುಡಿಯುವಾಗಲೂ ಚಾದಲ್ಲಿ ಸಹ ನಿನ್ನ ಮುಖನೇ ಕಾಣುತ್ತದೆ. ಸರಿ ಬರ್ತೇನೆ ಸರ್, ಅದೊಂದು ಸರಿ ನೋಡಿ. ನಮ್ದು ಮೆಸ್ಸಿದ ಫೆಸಿಲಿಟಿ ಹೇಗೆ ಉಂಟು? ಹೌದು. ಫಸ್ಟ್ ಸೌತೆಕಾಯಿ ತರ ಇದ್ರು, ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸರ್. ಅವನು ಲವ್ ಲೆಟರ್ ಇದು. ನೀವು ನನ್ನ ಬಗ್ಗೆ ಯಾಕೆ ಮಾತಾಡ್ತೀರಾ ಸರ್? ಕೇಳಿಸ್ಕೊಳ್ಳಿ. ಮೊನ್ನೆ ನಾನು ಅತ್ತೂರು ಚರ್ಚಿಗೆ ಹೋಗಿದ್ದೆ, ಸಾರಿ ಅತ್ತೂರು ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಒಂದು ಕಲ್ಲಂಗಡಿ ತಗೊಂಡೆ. ಆ ಕಲ್ಲಂಗಡಿಯಲ್ಲೂ ನಿನ್ನದೇ ಮುಖ. ಶಿಶಿ ಮತ್ತೆ ನಿನ್ನ ಪ್ರೀತಿಯ ಸಹಿಷ್ಣು, ಬ್ರಾಕೆಟ್ ನಲ್ಲಿ ಹಾರ್ಟ್. ಮುಗಿಲಿಲ್ಲ. ಕಡೆಗೆ ಮತ್ತೂ ಒಂದು ಬ್ರಾಕೆಟ್. ಅಲ್ಲಿ ನನಗೂ ಅಲ್ಲಲ್ಲ ನಿನಗೂ ನನ್ನ ಹಾಗೆ ಕಲ್ಲಂಗಡಿಯಲ್ಲಿ ನನ್ನ ಮುಖ ಕಂಡ್ರೆ ನನಗೂ ಒಂದು ಲೆಟರ್ ಬರಿ. ಮೇಡಮ್, ಇವನಿಗೆ ಕಲ್ಲಂಗಡಿಯಲ್ಲಿ ಬಿತ್ತು ಕಾಣುದಿಲ್ವಾ ಅಂತ, ನಿಮ್ಮ ಮುಖನೇ ಕಾಣುದ ಅಂತ. ನಂದಲ್ಲ ಸರ್, ಜ್ಯೋತಿದು. ಜ್ಯೋತಿದಾ? ಜ್ಯೋತಿ ಮೇಡಮ್ ಬರ್ತಿದೆ ಇದು. ಕೇಳಿಸ್ಕೊಳ್ಳಿ ಸರ್. ಶೋ ಬ್ರಾಕೆಟ್ ಅಲ್ಲಿ ಇದೆ ಸರ್, ಇನ್ನೊಂದು ಬ್ರಾಕೆಟ್. ಬ್ರಾಕೆಟ್ ಅಲ್ಲಿ ಬರ್ದಿದ್ದಾನೆ, ರಾಕೆಟ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮುದ್ದೆ ಮಾಡಿ ಬಿಸಾಡು. ಲಾಸ್ಟಿಗೆ ಬ್ರಾಕೆಟ್ ನಲ್ಲಿ ನಿನ್ನ ಪ್ರೀತಿಯ ಸಹಿಷ್ಣು ಒಂದು ಹಾರ್ಟ್. ಸರ್ ತಗೊಳ್ಳಿ ಸರ್. ಬರ್ದಿರೋ ಲೆಟರ್ ನೋಡಿ ಸರ್. ನಾನು ಒಬ್ಬನೇ ಮಗ ಅಂತ ಅವನನ್ನು ಎಲ್ಲ ಇಷ್ಟು ಎಲ್ಲ ಫೆಸಿಲಿಟಿ ಎಲ್ಲ ಕೊಟ್ಟು ನೋಡ್ಕೊಂಡಿದ್ದು. ಆದ್ರೆ ಅವನು ಹೀಗೆ ಮಾಡ್ತಾನಂತ ನಂಗೆ ಗೊತ್ತಿಲ್ಲ ಸರ್. ಅಪ್ಪನಿಗೆ ತಕ್ಕ ಮಗ ಆಗಿದೆ ಇದು. ನೀವು ಸರಿ ಇದ್ರೆ ಅಲ್ಲ, ನೀವು ಮಕ್ಕಳನ್ನು ಕಳಿಸುವಾಗ ಒಳ್ಳೆ ರೀತಿಯ ಅವರಿಗೆ ಮಾತುಗಳನ್ನು ಹೇಳಬೇಕು. ನೀವು ಮನೆಯಲ್ಲಿ ಒಂದು ಮನೆಯ ಮೊದಲ ಪಾಠಶಾಲೆ ಅಂತ ಮನೆಯಲ್ಲಿ ನಾವು ಹೆತ್ತವರು ಯಾವಾಗ ಮಕ್ಕಳಿಗೆ ಹೇಳ್ತೇವೋ ಅವಾಗ ಮಕ್ಕಳು ಸರಿಯಾಗಿರ್ತಾರೆ. ನೀವು ಮನೆಯಲ್ಲಿ ಹೇಳುವುದಿಲ್ಲ, ಖಾಲಿ ಟೀಚರ್ಸ್ ಹೇಳಿದ್ರೆ ಮಕ್ಕಳು ಸರಿ ಆಗ್ತಾರಾ? ನೀವೇ ಸರಿ ಇಲ್ಲ, ಹೆತ್ತವರು ಸರಿ ಇಲ್ಲ, ಮಕ್ಕಳನ್ನು ಹೇಗೆ ಸರಿ ಮಾಡೋದು? ಮೊಬೈಲ್ ಕೊಟ್ಟು ಸರಿ ಮಾಡುದಲ್ಲ ನೀವು. ಮೊಬೈಲ್ ಕೊಟ್ಟು ನೀವು ಹೇಳಿದ್ದು ಸರಿ ಸರ್. ನಾವು ಮಕ್ಕಳಿಗೆ ಇಷ್ಟು ಫೆಸಿಲಿಟಿ ಕೊಟ್ಟು ಅವರನ್ನು ಕಣ್ಣು ರೆಪ್ಪೆ ಥರ ನಾವು ಮಾಡ್ತೇವೆ ಸರ್. ಆದರೆ ಈ ಮಕ್ಕಳು ಎಂತ ಮಾಡ್ತಾರೆ, ಕಾಲೇಜಿಗೆ ಲೆಕ್ಚರ್ಸ್ಗೆ ಚುಡಾಯಿಸುವುದು, ಗ್ಯಾಮ್ಲಿಂಗ್ ಮಾಡುವುದು, ಇದೆಲ್ಲ ಮಾಡ್ತಾರೆ. ಇದೆಲ್ಲ ಮಾಡಿದರೆ ಅವರ ಹೆತ್ತವರಿಗೂ ಒಂದು ಅವರು ಕಲಿತಂಥ ಕಾಲೇಜಿಗೂ ಒಂದು ಹಾಳು. ಇದೆಲ್ಲ ಬರಬಾರ್ದು. ಇವರು ಒಂದು ಒಳ್ಳೆ ಓದಿ ಅವರ ಕಾಲಲ್ಲಿ ಅವರು ಏನಾದರೂ ಒಂದು ಸಾಧನೆ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ಎಲ್ಲರೂ ಅವರನ್ನು ಗೌರವಿಸ್ತಾರೆ ಸರ್. ನನಗೆ ಈಗ ಅರ್ಥ ಆಯ್ತು, ನಾನು ಸರಿ ಮಾಡ್ತೇನೆ. ಬಾಕಿ ಸ್ಟೂಡೆಂಟಿಗೆ ಸಹ ಹೆಸರು ಹಾಳಾಗ್ತದೆ. ಪಾಪ ಅವರು ಸ್ಟಡಿಯವರಲ್ಲಿ ಅಷ್ಟು ಕಷ್ಟಪಟ್ಟು ಕಲಿತಿದ್ರೆ ಇವನಲ್ಲಿ ಬಂದು ಗಲಾಟೆ, ಜೂಜು, ಮಸ್ತಿ, ಡ್ರಿಂಕ್ಸು, ಗಿಂಗ್ಸು, ಅದು ಇದು ನೋಡಿ ಅವನ ಮುಖದಲ್ಲಿ ಸ್ವಲ್ಪ ಬೇಜಾರುಂಟು ಅವನಿಗೆ. ಪಡೀರಿ ಸರ್ ಅವನಿಗೆ ಬೆಟ್ಟದಲ್ಲಿ ಭಾಷೆ ಇಲ್ಲದವ. ಇದಕ್ಕೆ ಎಂತ ಮಿಕ್ಸ್ ಮಾಡಿದ್ದೀರಾ ಸರ್? ಎಲ್ಲಿ ಬರ್ತಾ ಉಂಟು ಅದು ಈಗ ಅದು ಬಾಟ್ಲ್ ಎಲ್ಲ ಹಾಗೆ ಇದಲ್ಲ. ನೀನು ಸಂಜೆ ಬೇಗ ಬರ್ತೀಯನಾ? ಬರ್ತೇನೆ. 5 ಗಂಟೆ ಕರೆಕ್ಟ್ ಇದೆ ನೀವತ್ತು. ಬರುವಾಗ ಒಂದು 2 ಲೀಟರ್ ಕಲಿತಾ ಆಯ್ತಾ? ಆಯ್ತು, ನಾನು ಬರ್ತೇನೆ ಸರ್. ಮೀಟಿಂಗ್ ಆಯ್ತಾ? ಇಂಥವರಿಗೆ ಎಂತ ಹೇಳುದು? ನಾವು ಕಷ್ಟಪಟ್ಟು ಮಕ್ಕಳಿಗೆ ಸ್ವಲ್ಪ ಉದ್ಧಾರ ಆಗಲಿ ಅಂತ ಕಲಿಸಿ ಕಲಿಸಿ ಶಿವಕುಮಾರ್ ಸರ್, ನೀವು ಎಂತದೇ ಹೇಳಿ ಇಂಥ ಮಕ್ಕಳು ಹೀಗೆ ಇರುದು. ಹೌದು ಸರ್. ನಾವೇ ಸರಿ ಮಾಡ್ಕೋಬೇಕು. ಇನ್ನೆಂತ ಹೇಳಿಕುಂಟ ಮೇಡಮ್? ಇಲ್ಲ ಇಂಥ ಮಕ್ಕಳಿಗೆ ಇನ್ನೇನು ಹೇಳೋದು ಸರ್. ಆದ್ರೆ ಮಕ್ಕಳೇ, ನೀವು ಈ ತರ ಮಾತ್ರ ಬುದ್ಧಿ ಕಲಿಬೇಡಿ. ಒಂದೊಳ್ಳೆ ದಾರಿಯಲ್ಲಿ ಹೋಗಿ ಒಂದೊಳ್ಳೆ ಅಚೀವ್ಮೆಂಟ್ ಮಾಡಿ. ಇಷ್ಟೇ. 3 ಡಾಟು, 1 ಗೀಟು, 1 ಹಾರ್ಟ್.